ಪ್ರತಿ ವರ್ಷ ನಾವು ನವೆಂಬರ್ 15ರಿಂದ 21ರವರೆಗೆ ಯಾಕೆ ಸರ್ ಇವಾಗ ಹೇಳ್ತಾ ಇದ್ರಲ್ಲ ನವಜಾತ ಶಿಶು ಸಪ್ತಾಹ ಅಂತ ನಾವು ಆಚರಿಸ್ತೇವೆ. ಸೊ ಈ ವಿಚಾರದಾಗಿ ಏನಕ್ಕೆ ನಾವು ಇದನ್ನ ನೋಡ್ಬೇಕು, ಇಲ್ಲಿವರೆಗೂ ಏನ್ ಸರ್ ನಂಬರ್ ಹೇಳಿದ್ರು, ಭಾರತ ದೇಶದಲ್ಲಿ ಎಷ್ಟೊಂದು ಮಕ್ಕಳು ಹುಡ್ತಾರೆ, ಅದರಲ್ಲಿ ಅಕಾಲಿಕ ಜನನ ಹೊಂದಿದ ಪಾಪಗಳು ಎಷ್ಟು ಜನ ಇರ್ತಾರೆ, ಅವರು ಮೊದಲನ 28 ದಿನಗಳಲ್ಲಿ ಹೇಗೆ ಏನ್ ಅವ್ರ ಮೃತ್ಯುಗಳು ಆಗ್ತವೆ ಅದನ್ನ ತಡೆಗಟ್ಟೋದಕ್ಕೆ, ಅದನ್ನ ನೀವು ನೋಡಿದಾಗ ಇನ್ಫೆಕ್ಷನ್ ಅಂತ ನಾವು ಮಾತಾಡಿದಾಗ ಫಸ್ಟ್ ಕಾರಣ ನಮಗೆ ತಲೆಗೆ ಬರೋದೇ ನಂಜು. ಈ ನಂಜನ್ನ ನಾವು ತಡೆಗಟ್ಟಬೇಕು ಅಂತ ಹೇಳಿ ಈ ಭಾರತ ಸರ್ಕಾರ ಈ ವಿಷಯವಾಗಿ ಒಂದು ಘೋಷಣೆಯನ್ನ ಮಾಡಿದೆ. ಅದನ್ನ ನ್ಯೂಬಾರ್ನ್ ಸೇಫ್ಟಿ ಎವ್ರಿ ಟಚ್ ಎವ್ರಿ ಟೈಮ್ ಮತ್ತೆ ಎವ್ರಿ ಬೇಬಿ ಅಂತ ಹೇಳಿ ಘೋಷಣೆ ಮಾಡಿದೆ. ಸೊ ಇದ್ರ ಅರ್ಥ ಏನು, ಎಲ್ಲಾ ಪಾಪಗೂ ಎಷ್ಟೇ ಸರಿ ನೀವು ಮುಟ್ಟಿದ್ರು ಕೂಡ ಅದನ್ನ ಫಸ್ಟ್ ನಾವು ಹ್ಯಾಂಡ್ ಹೈಜೀನ್ ನಾವು ಮೇಂಟೈನ್ ಮಾಡಬೇಕು, ಕೈ ಸ್ವಚ್ಛತೆಯನ್ನ ನಾವು ಮೇಂಟೈನ್ ಮಾಡಿದಾಗ ಈ ಇನ್ಫೆಕ್ಷನ್ ಅನ್ನೋದನ್ನ ನೀವು ಪ್ರಿವೆಂಟ್ ಮಾಡಿ ಅವರ ಮಾರ್ಟಾಲಿಟಿ ಅಂದ್ರೆ ಅವರು ಏನ್ ಮೃತ್ಯು ಅಂತಿದ್ದಾರೆ ಅದನ್ನ ನೀವು ಕಡಿಮೆ ಮಾಡೋದಕ್ಕೆ ಸಹಾಯಕವಾಗ್ತದೆ. ಸೊ ಅದನ್ನ ಎತ್ತಿ ಹಿಡಿಯೋದಕ್ಕೆ ಈ ವರ್ಷ ಈ ಘೋಷಣೆಯನ್ನ ಮಾಡಿದೆ. ಸೊ ನಾವು ನವಜಾತ ಶಿಶು ಆರೈಕೆ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಇದನ್ನ ನಾವು ಮೂರು ರೀತಿಯಾಗಿ ನಾವು ವಿಂಗಡಣೆ ಮಾಡಬಹುದು. ಒಂದು ಪ್ರಸವ ಪೂರ್ವ, ಒಂದು ಪ್ರಸವದ ಸಮಯ, ಮತ್ತೆ ಪ್ರಸವದ ನಂತರ. ದಟ್ ಈಸ್ ಆಂಟಿನೆಟಲ್ ಕೇರ್, ನೆಟಲ್ ಕೇರ್ ಮತ್ತೆ ಪೋಸ್ಟ್ ನೆಟಲ್ ಕೇರ್. ಸೊ ಆಂಟಿನೆಟಲ್ ಕೇರ್ ಅಂದ್ರೆ ಪ್ರಸವದ ಪೂರ್ವ ನಾವೇನೆಲ್ಲ ನೋಡ್ಬೇಕು ಸರ್. ನಾವು ಇಲ್ಲಿ ಪಾಪು ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಪ್ರೆಗ್ನೆಂಟ್ ಇರೋರ ಬಗ್ಗೆ ನಾವ್ ಏನಕ್ಕೆ ಮಾತಾಡ್ಬೇಕು? ಸೊ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರುತ್ತೆ, ಅಂದ್ರೆ ಸೇಯಿಂಗ್ ಇದೆ, ಯಥಾ ಕರ್ಮ ತಥಾ ಫಲಂ. ಅಂದ್ರೆ ನಾವು ಏನೇನ್ ಕೆಲಸ ಮಾಡ್ತೇವೆ ಅದರ ಫಲ ನಾವು ನೋಡ್ತೇವೆ. ನಾವು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಒಳ್ಳೆ ಫಲ ನೋಡ್ತೇವೆ, ಕೆಟ್ಟ ಕೆಲಸ ಮಾಡಿದ್ರೆ ನಾವು ಕೆಟ್ಟ ರಿಸಲ್ಟ್ ನಮಗೆ ಸಿಗ್ತದೆ. ಅದೇ ರೀತಿ ನಾವು ತಾಯಿನ ಚೆನ್ನಾಗಿ ನೋಡ್ಕೊಂಡ್ರೆ ಹುಟ್ಟುವ ಪಾಪು ಕೂಡ ನಾವು ಚೆನ್ನಾಗಿ ಆಗಿರೋ ಚಾನ್ಸಸ್ಗಳು ಬಹಳ. ಸೊ ಅದೇ ರೀತಿ ಈ ಆಂಟಿನೆಟಲ್ ಕೇರ್ ಅಂತ ನಾವು ಮಾತಾಡಿದಾಗ ಏನೆಲ್ಲ ನಾವು ಮಾಡ್ಬೇಕು. ಸೊ ಒಬ್ಬ ಹೆಂಗಸು ತಾನು ಗರ್ಭಿಣಿ ಅಂತ ಗೊತ್ತಾದ್ಮೇಲೆ ಡಾಕ್ಟರ್ ಹತ್ರ ಹೋಗಿ ಫಸ್ಟ್ ಆರೋಗ್ಯದ ಪರಿಶೀಲನೆ ಮಾಡಿಸ್ಕೋಬೇಕು. ಅವ್ರಿಗೆ ಅಗತ್ಯವಾದ ಲ್ಯಾಬ್ ಪರೀಕ್ಷೆಗಳು ಏನೇನ್ ಬೇಕು ಅದನ್ನ ನಾವು ನೋಡ್ಕೋಬೇಕಾಗ್ತದೆ. ಸೊ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳುತ್ತೆ, ಯಾವ ಹೆಂಗಸು ತಾನು ಗರ್ಭಿಣಿ ಅಂತ ಗೊತ್ತಾದ್ಮೇಲೆ ಅವರು ಫಸ್ಟ್ ಅಲ್ಟ್ರಾಸೌಂಡ್ ಸ್ಕ್ರೀನಿಂಗ್ ಟೆಸ್ಟ್ಗಳನ್ನ ಮಾಡಿಸ್ಕೋಬೇಕು, ಮೂತ್ರ ಪರೀಕ್ಷೆ ಮಾಡಿಸ್ಕೋಬೇಕು, ಮತ್ತೆ ರಕ್ತ ಪರೀಕ್ಷೆ ಮಾಡಿಸ್ಕೋಬೇಕು, ತಾಯಿ ಹೊಟ್ಟೆಲಿ ಹೇಗೆ ಬೆಳೀತದೆ ಅನ್ನೋದನ್ನ ನೋಡ್ಕೋಬೇಕಾಗ್ತದೆ. ಅವರು ಸಕ್ಕರೆ ಕಾಯಿಲೆ ಏನಾರ ಇದೆನಾ ಅಥವಾ ಥೈರಾಯ್ಡ್ ಪರೀಕ್ಷೆ ಮಾಡಿಸ್ಕೊಂಡು ಥೈರಾಯ್ಡ್ ಪ್ರಾಬ್ಲಮ್ ಏನಾರ ಇದೆನಾ ಅನ್ನೋದ್ರ ಬಗ್ಗೆ ನೋಡ್ಕೋಬೇಕಾಗ್ತದೆ. ಆಮೇಲೆ ಬ್ಲಡ್ ಪ್ರೆಷರ್ ಅಂದ್ರೆ BP ಚೆಕ್ ಮಾಡಿಸ್ಕೊಳ್ಳೋದು ಕೂಡ ಅವ್ರ ಒಂದು ಸಾಧನ. ಸೊ ಇದನ್ನೆಲ್ಲ ಏನಕ್ಕೆ ಮಾಡ್ಬೇಕು ಸರ್? ಸೊ ಇದರಲ್ಲಿ ಏನಾದ್ರೂ ನಿಮಗೆ ವ್ಯತ್ಯಾಸಗಳು ಬಂದಲ್ಲಿ ಅದನ್ನ ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ ಅಂತ ನಾವು ಕರಿತೇವೆ. ಈ ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ ಅಂತ ನಾವು ಮಾತಾಡಿದಾಗ ಈ ತರ ತೊಂದರೆಗಳು ಇದ್ದಾಗ ಪಾಪು ಅಕಾಲಿಕ ಜನನವಾಗ್ಲಿ ಅಥವಾ ತೂಕ ಕಮ್ಮಿ ಇರೋದಾಗ್ಲಿ ಆಗೋ ಚಾನ್ಸಸ್ಗಳು ಇರ್ತದೆ. ಸೊ ಇದನ್ನ ನೀವು ಮುಂಚೆನೆ ಕಂಡಿಡ್ಕೊಂಡ್ರೆ ಇದಕ್ಕೆಲ್ಲ ನೀವು ಟ್ರೀಟ್ಮೆಂಟ್ ಇವಾಗಲೇ ನೀವು ಪಡ್ಕೊಂಡ್ರಿ ಅಂತ ಹೇಳಿದ್ರೆ ಪಾಪು ಇದನ್ನ ಏನು ಅಡ್ವರ್ಸ್ ಎಫೆಕ್ಟ್ಸ್ ಅಂತ ಏನ್ ಹೇಳ್ತೀವಿ ಇದನ್ನ ತಡೆಗಟ್ಟುವ ಚಾನ್ಸಸ್ ಕೂಡ ನಮಗೆ ಇರ್ತದೆ. ಸೊ ಹಾಗಾಗಿ ಆಂಟಿನೆಟಲ್ ಕೇರ್ ಅಲ್ಲಿ ಇದನ್ನೆಲ್ಲ ನಾವು ಮಾಡಿಸ್ಕೋಬೇಕಾಗ್ತದೆ. ಸೊ ನೆಕ್ಸ್ಟ್ ನ್ಯೂಟ್ರಿಷನ್, ಪೋಷಣೆ. ಈಗ ಗರ್ಭಿಣಿ ಹೆಂಗಸು ಏನೆಲ್ಲ ಅವ್ರು ತಿನ್ಬೇಕು ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ಬೇಕಾಗ್ತದೆ. ಸೊ ನೆಕ್ಸ್ಟ್ ಏನಂದ್ರೆ ಬ್ಯಾಲೆನ್ಸ್ ಡೈಟ್, ದಟ್ ಈಸ್ ಸಮತೋಲನವಾಗಿ ಆಹಾರವನ್ನ ಅವ್ರು ಸೇವಿಸ್ಬೇಕು. ಸೊ ಹಣ್ಣಾಗ್ಲಿ, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಏನ್ ಹೇಳ್ತೀವಿ, ತರಕಾರಿಗಳನ್ನಾಗ್ಲಿ ಅವರು ಸೇವಿಸ್ಕೋಬೇಕಾಗ್ತದೆ. ಕಾರ್ಬೋಹೈಡ್ರೇಟ್ ಆಗ್ಲಿ, ಪ್ರೋಟೀನ್ ಆಗ್ಲಿ, ಫ್ಯಾಟ್ಸ್ ಆಗ್ಲಿ ಕೂಡ ಅವ್ರು ತಿನ್ಬೇಕಾಗ್ತದೆ. ಸೊ ನೆಕ್ಸ್ಟ್ ಸೂಕ್ಷ್ಮ ಪೋಷಕಾಂಶಗಳು ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ನಾವು ಮಾತಾಡಿದಾಗ ಈ ಐರನ್, ಫೋಲಿಕ್ ಆಸಿಡ್ ಮತ್ತೆ ಕ್ಯಾಲ್ಸಿಯಂ ಅನ್ನೋದು ಬಹಳ ಮುಖ್ಯ. ಸರ್ ಇವನ್ನ ಏನಕ್ಕೆ ತಗೋಬೇಕು ಸರ್? ಈ ಭಾರತ ದೇಶದಲ್ಲಿ ರಕ್ತಹೀನತೆ ಅಂತ ನಾವು ಮಾತಾಡಿದಾಗ ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಅಂತ ನಾವ್ ಏನ್ ಹೇಳ್ತೇವೆ ಅದೇ ಫಸ್ಟ್ ಬರೋದು. ಸೊ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ನೀವು ಐರನ್ ಅನ್ನ ಸಪ್ಲಿಮೆಂಟ್ ಮಾಡಿದಾಗ, ಕಬ್ಬಿಣ ಅಂಶನ ಕೊಟ್ಟಾಗ ರಕ್ತ ಉತ್ಪತ್ತಿ ನಿಮಗೆ ಚೆನ್ನಾಗ್ ಆಗ್ತದೆ. ಈ ರಕ್ತ ಉತ್ಪತ್ತಿ ಚೆನ್ನಾಗಾದಾಗ ಹುಟ್ಟೋ ಪಾಪು ಕೂಡ ಚೆನ್ನಾಗಿ ಹುಟ್ಟುತ್ತದೆ. ಸೊ ಇದರಿಂದ ಎಲ್ಲರ ಗರ್ಭಿಣಿ ಹೆಂಗಸು ಕಬ್ಬಿಣ ಅಂಶದನ್ನ ತಗೋಬೇಕಾಗ್ತದೆ. ಸೊ ನೆಕ್ಸ್ಟ್ ಫೋಲಿಕ್ ಆಸಿಡ್. ಈ ಫೋಲಿಕ್ ಆಸಿಡ್ ಅಂತ ಬಂದಾಗ ಇದು ಕೂಡ ಒಂದು ವಿಟಮಿನ್ B9 ಅಂತ ಹೇಳ್ತೇವೆ. ಸೊ ಇದನ್ನ ಏನಕ್ಕೆ ತಗೋಬೇಕು? ಸೊ ಇಲ್ಲಿ ನೀವು ಪಿಕ್ಚರ್ ಅಲ್ಲಿ ನೋಡ್ಬೋದು, ಈ ಪಾಪನ ಬೆನ್ನ ಕೆಳಗಡೆ ಏನಿದೆ ಊತ ಬಂದಿದೆ, ಇದನ್ನ ನಾವು ಸ್ಪೈನಾ ಬೈಫಿಡಾ ಅಂತ ಹೇಳ್ತೀವಿ ಅಥವಾ ನರ ಕೊಳವೆ ಡಿಫೆಕ್ಟ್ ಅಂತಾನು ಕೂಡ ನಾವು ಕರಿತೇವೆ. ಸೊ ಈ ಫೋಲಿಕ್ ಆಸಿಡ್ ಮಾತ್ರೆ ಅಂದ್ರೆ ಒಂದು 5 mg ಟ್ಯಾಬ್ಲೆಟ್, ಅದು ಒಂದು ಸಣ್ಣ ಟ್ಯಾಬ್ಲೆಟ್ ಇರ್ತದೆ. ಸೊ ಇದು ಒಂದು ಟ್ಯಾಬ್ಲೆಟ್ ನೀವು ತಗೊಳೋದ್ರಿಂದ ಈ ತರ ಅನಾಮಲೀಸ್ ಅಥವಾ ಡಿಫೆಕ್ಟ್ಗಳು ಆಗೋದನ್ನ ನೀವು ತಡೆಗಟ್ಟಬಹುದು. ಸೊ ಯಾವಾಗ ಶುರು ಮಾಡ್ಬೇಕು ಈ ಫೋಲಿಕ್ ಆಸಿಡ್ ಅನ್ನೋದನ್ನ? ಐಡಿಯಲಿ ನಾವು ಮದುವೆ ನಿಶ್ಚಯ ಆಗಿ ಎಂಗೇಜ್ಮೆಂಟ್ ಆದ ತಕ್ಷಣ ಇದು ಶುರು ಮಾಡಿದ್ರೆ ಒಳ್ಳೇದು. ಸೊ ಅಕಸ್ಮಾತ್ ನಾವು ಪ್ರೆಗ್ನೆಂಟ್ ಆಗ್ತೀವಿ ಅಂತ, ನಾವು ಪ್ರೆಗ್ನೆನ್ಸಿ ಬೇಕು ಅಂತ ನೀವು ಡಿಸೈಡ್ ಮಾಡಿದ್ರೆ ಇವತ್ತಿಂದನೇ ಇದನ್ನ ಒಂದು 3 ತಿಂಗಳು ತಗೊಂಡು ಆಮೇಲೆ ಪ್ರೆಗ್ನೆಂಟ್ ಆದ್ರೆ ಇದರ ತೊಂದರೆಗಳು ಆಗೋ ಚಾನ್ಸಸ್ಗಳು ಕಡಿಮೆ. ಸೊ ನೆಕ್ಸ್ಟ್ ಕ್ಯಾಲ್ಸಿಯಂ. ಸೊ ಕ್ಯಾಲ್ಸಿಯಂ ಅನ್ನೋದು ಏನಕ್ಕೆ ಬೇಕು?
ಪಾಪುವಿನ ಮೂಳೆಗಳು ಬೆಳವಣಿಗೆ ಅಥವಾ ಗಟ್ಟಿ ಆಗೋದಕ್ಕೆ ಕ್ಯಾಲ್ಸಿಯಂ ಸಪ್ಲಿಮೆಂಟೇಶನ್ ನಾವು ಈ ತಾಯಿಗಳಿಗೆ ಮಾಡ್ಬೇಕಾಗ್ತದೆ. ಸೊ ನೆಕ್ಸ್ಟ್ ನೇಟಲ್ ಕೇರ್ ಅಂದ್ರೆ ಪ್ರಸವ ಸಮಯದ ಆರೈಕೆ. ಸೊ ಇದನ್ನೆಲ್ಲ ನಾವು ಟ್ರೀಟ್ಮೆಂಟ್ ಮಾಡ್ಕೊಂಡು ಆಮೇಲೆ ಕೊನೆಗೆ ಹೋಮ್ ಡೆಲಿವರಿ ಮಾಡಿಸ್ಕೋಬಾರ್ದು. ಸೊ ಹೋಮ್ ಡೆಲಿವರಿ ಅಂದ್ರೆ ಮನೆಯಲ್ಲಿ ಹೆರಿಗೆನ್ ಮಾಡಿಸೋದನ್ನ ನಾವು ನಿಲ್ಸ್ಕೋಬೇಕು. ಸೊ ಮುಂಚೆ ಇದನ್ನೆಲ್ಲ ಬಹಳ ನಡೀತಾ ಇತ್ತು, ಇವಾಗ ಎಲ್ಲ ಕಡಿಮೆ ಆಗಿದೆ. ಎಲ್ಲರಿಗೂ ಇದ್ರ ಅಡ್ವಾನ್ಸ್ ಎಫೆಕ್ಟ್ಸ್ ಏನು, ಇದ್ರ ತೊಂದರೆಗಳು ಏನಾಗ್ತವೆ ಅನ್ನೋದು ಗೊತ್ತಾದ್ರಿಂದ ಎಲ್ಲರೂ ಆಸ್ಪತ್ರೆಗೆ ಬಂದು ಡೆಲಿವರಿ ಮಾಡಿಸ್ಕೊಂತಿದ್ದಾರೆ. ಸೊ ಪ್ರಸವದ ಸಮಯದ ಏನೇನ್ ನೋಡ್ಕೋಬೇಕು? ಸುರಕ್ಷಿತ ಪ್ರಸವದ ವ್ಯವಸ್ಥೆ ಅಂದ್ರೆ ಯಾವ ಹಾಸ್ಪಿಟಲ್ ಅಲ್ಲಿ ಸುಸಜ್ಜಿತವಾಗಿ ಎಲ್ಲಾ ಫೆಸಿಲಿಟೀಸ್ ಇರ್ತದೆ, ICUಗಳು ಇರ್ತದೆ, ತಾಯಿ ಮತ್ತು ಮಗುವಿನ ಆರೈಕೆ ಮಾಡುವಷ್ಟು ಕ್ಷಮತೆ ಇರ್ತದೆ, ಅಲ್ಲಿ ನೀವು ಡೆಲಿವರಿ ಮಾಡಿಸ್ಕೊಂಡ್ರೆ ಒಳ್ಳೇದು. ಮತ್ತೆ ತುರ್ತು ಚಿಕಿತ್ಸೆಗೆ ಸಿದ್ಧತೆ ಅಂದ್ರೆ ಯಾವುದೇ ಕಾಂಪ್ಲಿಕೇಶನ್ ನಮಗೆ ಹೇಳಿ ಕೇಳಿ ಬರೋದಿಲ್ಲ. ಈಗ ಪ್ರೆಗ್ನೆನ್ಸಿ ಅಂತ ಬಂದಾಗ ಎಲ್ಲಾ ನಾರ್ಮಲ್, ಏನಿಲ್ಲ, BP ಇಲ್ಲ, ಶುಗರ್ ಇಲ್ಲ, ಎಲ್ಲದೂ ನಾರ್ಮಲ್ ಇರ್ತದೆ. ಬಟ್ ನಿಮಗೆ ಇದ್ರೂ ಕೂಡ ಲಾಸ್ಟಿಗೆ ನಿಮ್ಗೆ ಕಾಂಪ್ಲಿಕೇಶನ್ ಅಂದ್ರೆ ತೊಂದರೆಗಳು ಆಗೋ ಚಾನ್ಸಸ್ ಕೂಡ ಇದ್ದೇ ಇರ್ತದೆ. ಸೊ ಹಾಗಾಗಿ ಈ ತೊಂದರೆಗಳು ಬಂದ್ರೂ ಕೂಡ ಅದನ್ನ ನಾವು ಟ್ರೀಟ್ಮೆಂಟ್ ಮಾಡುವಷ್ಟು ಕ್ಷಮತೆ ಹಾಸ್ಪಿಟಲ್ ಅಲ್ಲಿ ಇರಬೇಕು. ಸೊ ಅದ್ರ ಅರ್ಥ ನಿಮಗೆ ಎಲ್ಲಾ ತರದ ಫೆಸಿಲಿಟೀಸ್ ಕೂಡ ಆಸ್ಪತ್ರೆಯಲ್ಲಿ ಇದ್ದಾಗ ಇದು ಮಾತ್ರ ಸಾಧ್ಯ. ಸೊ ನೆಕ್ಸ್ಟ್ ತಾಯಿ ಮತ್ತು ಮಗುವಿನ ತಕ್ಷಣ ಆರೈಕೆ. ಸೊ ನಾನು ಹೇಳಿದಾಗ ಇದನ್ನೆಲ್ಲ ನೀವು ಮಾಡಿದ್ರೆ, ಸೊ ಸಂಶೋಧನೆಗಳು ಕೂಡ ಏನ್ ಹೇಳ್ತವೆ, ನಿಯೋನೆಟಲ್ ಮಾರ್ಟಾಲಿಟಿ ರೇಟ್, ಸೊ ಆಲ್ಮೋಸ್ಟ್ 29% ನಿಯೋನೆಟಲ್ ಡೆತ್ ನಿಮಗೆ ಕಮ್ಮಿ ಆಗುತ್ತೆ. ಅಂದ್ರೆ ಪಾಪು ಸಾಯುವ 29% ಕೂಡ ನಿಮಗೆ ಕಮ್ಮಿ ಆಗುತ್ತೆ. ಜಸ್ಟ್ ನೀವು ಬಂದು ಆಸ್ಪತ್ರೆಯಲ್ಲಿ ಡೆಲಿವರಿ ಮಾಡಿಸಿದ್ರೆ ಇಷ್ಟು ನಿಮಗೆ ಕಾಂಪ್ಲಿಕೇಶನ್ಸ್ ಗಳು ಕಡಿಮೆ ಆಗ್ತಾವೆ. ಸೊ ಗೋಲ್ಡನ್ ಅವರ್ ಮ್ಯಾನೇಜ್ಮೆಂಟ್, ಈಗ ನಾನು ಹೇಳಿದೆ ನಿಮಗೆ. ಸೊ ಪಾಪು ಅಕಸ್ಮಾತ್ ಏನಾದ್ರು ತೊಂದರೆ ಆಗಿ ತುರ್ತು ಚಿಕಿತ್ಸೆ ಬೇಕಾಯ್ತು ಅಂತ ಹೇಳಿದ್ರೆ ಏನೆಲ್ಲ ಮಾಡ್ಬೇಕು, ಅದಕ್ಕೆಲ್ಲ ICU ಬೇಕಾಗ್ತದೆ. ಸೊ ICU ಹೋಗಕ್ಕಿಂತ ಮುಂಚೆ ನಾವು 1 hour ಪಾಪು ಹುಟ್ಟಿ ಒಂದು ಗಂಟೆ ಏನಿರ್ತೈತೆ ಇದು ನಮಗೆ ಬಹಳ ಮುಖ್ಯ. ಈಗ ಯಾರಿಗೋ ಆಕ್ಸಿಡೆಂಟ್ ಆಯ್ತು, ರಕ್ತಸ್ರಾವ ಆಗ್ತಿರ್ತೈತಿ, ಅವ್ರಿಗೆ 1 ತಾಸೊಳಗೆ ಏನ್ ಟ್ರೀಟ್ಮೆಂಟ್ ಅವ್ರು ಪಡ್ಕೊಂತಾರೆ, ಅವ್ರು ಉಳಿತಾರೋ ಬಿಡ್ತಾರೋ ಅನ್ನೋದ್ರ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗ ನಮಗೆ 2 ತಾಸು 3 ತಾಸು ಆದ್ಮೇಲೆ ಬಂದಾಗ ನಾವು ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದೇ ರೀತಿ ಪಾಪು ಹುಟ್ಟಿ 1 ತಾಸೊಳಗೆ ನೀವು ಇವನ್ನೆಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತದೆ. ಏನೆಲ್ಲ ಟ್ರೀಟ್ಮೆಂಟ್ ಬೇಕಾಗತ್ತೆ? ಒಂದು ಉಷ್ಣತೆ ಮೇಂಟೈನ್ ಮಾಡೋದಾಗ್ಲಿ, ಉಸಿರಾಟ ತೊಂದರೆಗಳು ಆಗ್ಲಿ, ಹೃದಯ ತೊಂದರೆಗಳು ಆಗ್ಲಿ, ಅವ್ರಿಗೆ ಇನ್ಫೆಕ್ಷನ್ ಪ್ರಿವೆನ್ಷನ್ ಆಂಟಿಬಯೋಟಿಕ್ಸ್ ಕೊಡೋದಾಗ್ಲಿ, ಇವನ್ನೆಲ್ಲ ನಾವು ವಿತಿನ್ 1 hour ಅಂದ್ರೆ 1 ಗಂಟೆ ಒಳಗೆ ನಾವು ಮಾಡ್ಬೇಕು. ಸೊ ಇದನ್ನೆಲ್ಲ ನೀವು ಮಾಡಿದಾಗ ಅವರು ಉಳಿಯೋ ಚಾನ್ಸಸ್ಗಳು, ಅವ್ರು ಚೆನ್ನಾಗೋ ಚಾನ್ಸಸ್ಗಳು ಬಹಳ ಇರ್ತವೆ. ಸೊ ನಾನು ಹೇಳಿದೆ, ಈಗ ತುರ್ತು ಚಿಕಿತ್ಸೆ ಬರೀ ಪಾಪಕ್ಕಷ್ಟೇನಾ, ತಾಯಿಗೂ ಬೇಕು. ಸೊ ಈಗ ಎಲ್ಲ ನಾನು ಏನು ಕಾಂಪ್ಲಿಕೇಶನ್ಸ್ ಇಂದಾನೆ ಅವ್ರಿಗೆ ಏನು BP, ಶುಗರ್, ಥೈರಾಯ್ಡ್ ಪ್ರಾಬ್ಲಮ್ ಏನು ಇಲ್ಲದೆ ಇದ್ರು ಕೂಡ ರಕ್ತಸ್ರಾವ ಆಗೋ ಚಾನ್ಸಸ್ಗಳು ಇರ್ತದೆ. ಆ ಮೊಮೆಂಟ್ ಅಲ್ಲಿ ನಿಮಗೆ ರಕ್ತದ ಏನಾದ್ರು ಸಹಾಯ ಬೇಕಾದಾಗ ಬ್ಲಡ್ ಬ್ಯಾಂಕ್ ಬೇಕಾಗ್ಬೋದು, ಉಸಿರಾಟ ತೊಂದರೆ ಬಂದಾಗ ವೆಂಟಿಲೇಟರ್ ಸಪೋರ್ಟ್ ಬೇಕಾಗ್ಬೋದು, ಅದಕ್ಕೆ ಆಬ್ಸ್ಟೆಟಿಕ್ ICU ಅಂತ ಹೇಳ್ತೇವೆ. ಸೊ ಈ ತರ ನಿಮಗೆ ತೊಂದರೆಗಳು ಬಂದಾಗ ಅದಕ್ಕೆ ಇಂಟೆನ್ಸಿವಿಸ್ಟ್ ಅಥವಾ ಏನು ತುರ್ತು ವೈದ್ಯರು ಅಂತ ಏನ್ ಹೇಳ್ತೀವಿ ಅವರ ಸಹಾಯಗಳು ಕೂಡ ಬೇಕಾಗ್ತಾವ. ಸೊ ನೆಕ್ಸ್ಟ್ ಪಾಪುದ ಏನಾದ್ರು ತೊಂದರೆ ಬಂತು ಅಂದ್ರೆ ಅದಕ್ಕೆ ನಮಗೆ ನವಜಾತ ಶಿಶು ತೀವ್ರ ನಿಗಾ ಘಟಕ ಬೇಕಾಗುತ್ತೆ. ಸೊ ಇದರಲ್ಲಿ ನಮಗೆ ಶಾಖ ಮೇಂಟೈನ್ ಮಾಡೋದಕ್ಕೆ ವಾರ್ಮರ್ಸ್ ಆಗಲಿ, ಇನ್ಕ್ಯುಬೇಟರ್ಸ್ ಆಗಲಿ, ವೆಂಟಿಲೇಟರ್ಸ್ ಆಗಲಿ, ಉಸಿರಾಟ ತೊಂದರೆಗಳನ್ನು ಮೇಂಟೈನ್ ಮಾಡೋದಕ್ಕೆ ಇರ್ತದೆ. ಸೊ ಇದೆಲ್ಲ ಇರೋ ಆಸ್ಪತ್ರೆಯಲ್ಲಿ ನೀವು ಡೆಲಿವರಿ ಮಾಡಿಸ್ಕೊಂಡ್ರಿ ಅಂತ ಅನ್ಕೊಂಡ್ರೆ ಏನಾದ್ರೂ ಕಾಂಪ್ಲಿಕೇಶನ್ ಆದ್ರೂ ಕೂಡ ಅವ್ರನ್ನ ಹೊರ ತಗೋವ ಚಾನ್ಸಸ್ಗಳು ಬಹಳ. ಸೊ ನೆಕ್ಸ್ಟ್ ಪ್ರಸವದ ನಂತರ ಅಂದ್ರೆ ಪೋಸ್ಟ್ ನೆಟಲ್ ಕೇರ್ ಅಂದಾಗ ಏನೆಲ್ಲ ನಾವು ನೋಡ್ಬೋದು? ಸೊ ಫಸ್ಟ್ ಉಷ್ಣತೆ ಕಾಪಾಡೋದು. ಸೊ ಇದು ಪ್ರಿವೆನ್ಷನ್ ಆಫ್ ಹೈಪೋಥರ್ಮಿಯಾ. ಈಗ ನಾವೆಲ್ಲ ಏನು ಜ್ವರ ಬಂದಾಗ ಹೆಂಗೆ ಎಲ್ಲ ಎಷ್ಟು ಚಿಂತೆ ಮಾಡ್ತೀವೋ ಅದೇ ರೀತಿ ಟೆಂಪರೇಚರ್ ಕಡಿಮೆ ಆದಾಗ ಕೂಡ ನಾವು ಅಷ್ಟೇ ಚಿಂತೆ ಮಾಡ್ಬೇಕು. ಸೊ ಈಗೇನ್ ಗೊತ್ತೀವಿ, ಜ್ವರ ಬಂದ ತಕ್ಷಣ ಈ ಟ್ಯಾಬ್ಲೆಟ್ ಅಂತ ಡಾಕ್ಟರ್ ಅಂತ ತೋರಿಸ್ಬೇಕು. ಬಟ್ ನಾವು ಹೈಪೋಥರ್ಮಿಯಾ ಅನ್ನೋದು ಜ್ವರಕ್ಕಿಂತ ಇನ್ನೂ ಅಪಾಯಕಾರಿ. ಈ ಉಷ್ಣತೆ ಅನ್ನೋದು ಬಹಳ 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 ನಮಗೆ ಮುಖ್ಯ. ಪಾಪುಗಳಲ್ಲಿ ಹುಟ್ಟಿದ ಪಾಪುಗೆ ಅಷ್ಟು ಉಷ್ಣತೆ ಮೇಂಟೈನ್ ಮಾಡೋ ಅಷ್ಟು ಶಕ್ತಿ ಇರೋದಿಲ್ಲ. ಸೊ ಹುಟ್ಟಿದ ತಕ್ಷಣ ಅವ್ರ ಏನ್ ನೀರು ಇರ್ತದೆ ಅದೆಲ್ಲ ನಾವು ಒರೆಸ್ಬಿಟ್ಟು ಒಣ ಬಟ್ಟೆಯಲ್ಲಿ ತೀರಾ ರ್ಯಾಪ್ ಮಾಡ್ಬಿಟ್ಟು ಸಾಕ್ಸು, ಗ್ಲೌಸ್ ನಿಮಗೆ ಇದನ್ನೆಲ್ಲ ಹಾಕಿದ್ರೆ ನಿಮ್ಗೆ ಉಷ್ಣತೆ ಕಾಪಾಡೋದ ಚಾನ್ಸಸ್ಗಳು ಜಾಸ್ತಿ. ಸೊ ಇಲ್ಲಿ ನೋಡ್ಬೋದು ನೀವು, ಇತ್ತೀಚೆಗೆ ನಾವು ಇದನ್ನೆಲ್ಲ ಡೆಲಿವರಿ ರೂಮ್ ಅಲ್ಲಿ ಕೂಡ ನಾವು ಮಾಡೋದಕ್ಕೆ ಶುರು ಮಾಡಿದ್ದೇವೆ. ರೀಸೆಂಟ್ ಅಡ್ವಾನ್ಸಸ್ ಅಂದ್ರೆ ಏನ್ ಸಂಶೋಧನೆ ಏನ್ ಹೇಳ್ತವೆ, ಸೊ ಡೆಲಿವರಿ ಆದ ತಕ್ಷಣ ಪಾಪುನ ನಾವು ತಾಯಿ ಹೊಟ್ಟೆ ಮೇಲೆ ಕೂಡ ನೀವು ಹಾಕ್ಬಹುದು. ಸೊ ಇದನ್ನ ಮಾಡಿದಾಗ ನೀವು ಪಾಪು ಏನು ಹಸಿ ಇರ್ತದೆ ಅದನ್ನೆಲ್ಲ ಒಣ ಬಟ್ಟೆಲಿ ಒರೆಸ್ಬಿಟ್ಟು ಇನ್ನು ಒಣ ಬಟ್ಟೆಲಿ ಮತ್ತೆ ನೀವು ಕವರ್ ಮಾಡಿದ್ರೆ, ಕ್ಯಾಬ್ ಮಾಸ್ಕ್ ಹಾಕಿದ್ರೆ ಉಷ್ಣತೆ ನಿಮಗೆ ಪಾಪು ಕಳ್ಕೊಳೋದಿಲ್ಲ. ಸೊ ನಿಮಗೆ ಹೈಪೋಥರ್ಮಿಯಾ ಅನ್ನೋ ಕ್ವಶನೇ ಬರೋದಿಲ್ಲ ಅವಾಗ. ಸೊ ಆಮೇಲೆ ಇನ್ನೊಂದು ಏನ್ ನೋಡ್ಬೋದು ನೀವು, ಪಾಪು ಎದೆ ಹತ್ರನೇ ಇದೆ, ಇಲ್ಲಿ ಹಾಕಿದ ತಕ್ಷಣ ನೀವು ಸೈದಾ ಡೈರೆಕ್ಟ್ ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ಬಿಡ್ಬೋದು, ಎದೆಗೆ ಉಣಿಸ್ಬಿಡ್ಬೋದು. ಇಲ್ಲ ಅಂದ್ರೆ ಏನಾಗುತ್ತೆ, ಪಾಪು ಒಂದ್ ಕಡೆಗೆ ಇರ್ತೈತಿ, ತಾಯಿ ಒಂದ್ ಕಡೆಗೆ ಇರ್ತಾರೆ, ಅವ್ರು ಹಾಲು ಕುಡಿಯೋದು ಡಿಲೇ ಮಾಡ್ತಾರೆ, ನಿಮಗೆ ನೆಕ್ಸ್ಟ್ ಡೈರೆಕ್ಟ್ ಬ್ರೆಸ್ಟ್ ಫೀಡಿಂಗ್ ಮಾಡ್ಸಕ್ ಟೈಮೇ ಆಗೋದಿಲ್ಲ. ಸೊ ಸ್ಕಿನ್ ಟು ಸ್ಕಿನ್ ಕೇರ್ ಅಥವಾ KMC ಅಂತ ನಾವ್ ಏನ್ ಹೇಳ್ತೇವೆ,
ಇದು ವಿತೌಟ್ ಎನಿ ನಿಮಗೇನು ಎಲ್ಲ ಈಗೇನು ಟ್ರೀಟ್ಮೆಂಟ್ ಅಂದ್ರೆ ಎಲ್ಲ ದುಡ್ಡು ಕೊಡ್ಬೇಕು. ಬಟ್ ಇದು ಒಂದು ಟ್ರೀಟ್ಮೆಂಟ್ ಏನು ನೀವೇನ್ ದುಡ್ಡು ಕೊಡ್ಲಿದ್ರು ಕೂಡ ಆರಾಮಾಗಿ ಫ್ರೀಯಾಗಿ ಸಿಗೋದಂದ್ರೆ ಸ್ಕಿನ್ ಟು ಸ್ಕಿನ್ ಕೇರ್ ಅಥವಾ ಕ್ಯಾಂಗ್ರೂ ಮದರ್ ಕೇರ್ ಅಂತ ಏನ್ ಹೇಳ್ತೀವಿ ಇದು. ಸೊ ಇದನ್ನ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಿ ಅಷ್ಟು ಪಾಪಗಳು ಚೆನ್ನಾಗಾಗೋ ಚಾನ್ಸಸ್. ಸರ್ ಇದು ಅಡ್ವಾಂಟೇಜಸ್ ಏನು? ಒಂದು, ಉಷ್ಣತೆ ಕಾಪಾಡುವುದು. ನಾನು ಹೇಳಿದಾಗ ಹೇಗೆ ಅವ್ರು ಎದೆ ಹತ್ರನೇ ಇರ್ತಾರೆ, ನೀವು ಡೈರೆಕ್ಟ್ ಆಗಿ ಬ್ರೆಸ್ಟ್ ಫೀಡಿಂಗ್ ನ ಶುರು ಮಾಡ್ಬಿಡ್ಬೋದು. ಸೊ ಅದ್ರ ಜೊತೆಗೆ ಮದರ್ಗೆ ಏನು ಸ್ಟ್ರೆಸ್ ಇರ್ತದೆ, ಆ ಡೆಲಿವರಿ ಸ್ಟ್ರೆಸ್ ಆಗ್ಲಿ, ಪಾಪು ಡೆಲಿವರಿ ಸ್ಟ್ರೆಸ್ ಆಗ್ಲಿ ಏನ್ ಇರ್ತದೆ ಅದು ಕೂಡ ಎಲ್ಲ ಕಮ್ಮಿ ಆಗ್ತದೆ. ಕಾರ್ಡಿಯೋ ರೆಸ್ಪಿರೇಟರಿ ಸ್ಟೆಬಿಲಿಟಿ ಅಂದ್ರೆ ಪಾಪುಗೆ ಏನಾದ್ರೂ ಉಸಿರಾಟ ತೊಂದರೆ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಇದನ್ನ ಮಾಡೋದ್ರಿಂದ ಕಡಿಮೆ ಆಗೋ ಚಾನ್ಸಸ್ ಕೊಡ್ತತೆ. ಆಮೇಲೆ ಇನ್ಫೆಕ್ಷನ್ ಕೂಡ ನಿಮಗೆ ಕಮ್ಮಿ ಆಗೋ ಚಾನ್ಸಸ್. ಸೊ ಇನ್ನೊಂದು ಏನಪ್ಪಾ, ಈಗ ಮಾಮೂಲಿ ಏನು ನಾನು ಎದೆ ಹಾಲು ಉಣಿಸೋದ್ರ ಬಗ್ಗೆ ನಾನು ಹೇಳಿದಾಗ ಇವರು ಫಸ್ಟ್ ಆ ಹೊಟ್ಟೆ ಮೇಲೆ ಡೆಲಿವರಿ ಮಾಡಿಸಿ ನೀವು ಎದೆ ಹಾಕೋದ್ರಿಂದ ಫಸ್ಟ್ 1 hour ಏನಿರ್ತಾರೆ ಬಹಳ ಎಚ್ಚರ ಇರ್ತಾರೆ ಪಾಪುಗಳು. ಸೊ 1 hour ಆದ್ಮೇಲೆ ದೇ ಗೋ ಆನ್ ಸ್ಲೀಪಿಂಗ್. ನಿಮಗೆ ಅವ್ರು ಮಲಗ್ತಾರೆ, ಸಿಕ್ಕಾಪಟ್ಟೆ ಮಲಗ್ತಾರೆ. ಸೊ ಈ 1 hour ಒಳಗೆ ನೀವೇನಾದ್ರು ಎದೆ ಹಾಲು ಕುಣಿಸಿ ಅವ್ರಿಗೆ ಎದೆಗೆ ಹಾಕಿದ್ರೆ ಅವ್ರ ನೆಕ್ಸ್ಟ್ ಆಸ್ಪತ್ರೆಯಿಂದ ಮನೆಗೆ ಹೋಗ್ಬೇಕಾದ್ರೆ ಬರೀ ಎದೆ ಹಾಲಿನ ಇರ್ತಾರೆ. ಈಗ ನೀವು ಇದನ್ನ ಮಾಡ್ಲಿಲ್ಲ, 1 hour ಆದ್ಮೇಲೆ ಎದೆಗೆ ಹಾಕಕ್ ಶುರು ಮಾಡ್ತೀರಿ, ಮಲಗಿರ್ತಾರೆ, ಎದ್ದೇಳ್ಸಿ ಹಾಲು ಕುಡ್ಸಕ್ ಹೋಗ್ತೀರಿ, ಕುಡಿಯೋದಿಲ್ಲ ಅವು. ಸೊ ಅವಾಗ ಏನಾಗುತ್ತೆ, ಸರ್ ಫಾರ್ಮಲ್ ಕೊಡ್ರಿ, ಪೌಡರ್ ಹಾಲು ಕೊಡ್ರಿ, ಇದ್ರಾಗ ಹೋಗ್ತಾರೆ. ಲಾಸ್ಟಿಗೆ ಅವ್ರು ಮನೆಗೆ ಹೋಗ್ಬೇಕಾದ್ರು ಕೂಡ ಅವ್ರ ಪೌಡರ್ ಹಾಲಲ್ಲೇ ಹೋಗ್ತಾರೆ. ಸೊ ಹುಟ್ಟಿದ ತಕ್ಷಣ ವಿತಿನ್ 1 hour ನೀವು ಡೈರೆಕ್ಟ್ ಬ್ರೆಸ್ಟ್ ಫೀಡಿಂಗ್ ಮಾಡ್ಸೋದ್ರಿಂದ ಅಂದ್ರೆ ಎದೆ ಹಾಲು ಕುಡಿಸೋದ್ರಿಂದ ಇಷ್ಟೆಲ್ಲ ಉಪಯೋಗಗಳಿದಾವೆ. ಸೊ ನೆಕ್ಸ್ಟ್ ವರ್ನಿಕ್ಸ್ ಕೇಶಿಯೋಸ ಅಂದ್ರೆ ಹುಟ್ಟಿದ ತಕ್ಷಣ ಇದೆಲ್ಲ ನಮಗೆ ಬಿಳಿ ಪತ್ರ ಇರ್ತದಲ್ಲ, ಇದೆಲ್ಲ ನಮಗೆ ಚೀಸ್ ತರ ಅಂದ್ರೆ ಬೆಣ್ಣೆ ತರ ಇಟ್ಟಿದೆ. ಸೊ ಇದನ್ನ ನಾವ್ ಯಾವತ್ತು ಕಂಪ್ಲೀಟ್ ಆಗಿ ವೈಪ್ ಮಾಡಬಾರ್ದು. ಸೊ ಇದನ್ನ ನೀವು ಹಾಗೆ ಇಟ್ಕೊಂಡ್ರೆ ಇದು ಏನಿರುತ್ತೆ, ಚರ್ಮದ ಶಾಖವನ್ನ ತಾನೇ ಮೇಂಟೈನ್ ಮಾಡುತ್ತೆ, ಇದಕ್ಕೆ ರೋಗ ನಿರೋಧಕ ಶಕ್ತಿ ಕೂಡ ಇರ್ತದೆ. ಸೊ ಇದನ್ನ ಕಂಪ್ಲೀಟ್ ವೈಪ್ ಮಾಡದೇನೆ ಹಾಗೆ ಇಟ್ಕೊಂಡ್ರೆ ಅವ್ರ ಉಷ್ಣತೆ ಕೂಡ ಮೇಂಟೈನ್ ಆಗುತ್ತೆ. ನೆಕ್ಸ್ಟ್, ಸೊ ಈಗ ಅಜ್ಜರು ಇರ್ತಾರೆ, ಡೆಲಿವರಿ ಆದ ತಕ್ಷಣ ಮನೆ ಹೋಗಿನೂ ಸಾಯಂಕಾಲ ಹೋಗಿ ರೌಂಡ್ ಸಿಗೋದ ತಕ್ಷಣ ಅವ್ರು ಹೇಳ್ತಾರೆ ಸೊ ಸ್ನಾನ ಯಾವ ಮಾಡಿಸ್ಬೇಕು. ಸೊ ಅವ್ರು ಹಾಲು ಕುಡಿಸೋದ್ರ ಬಗ್ಗೆ ಬೇರೆ ಏನು ಕ್ವಶನ್ ಇರೋದಿಲ್ಲ, ಬರೀ ಯಾವಾಗ ಸ್ನಾನ ಮಾಡಿಸ್ಬೇಕು, ಹೆಂಗ್ ಮಾಡಿಸ್ಬೇಕು, ಸೊ ಅದೊಂದೇ ಕ್ವಶನ್. ಯಾವಾಗ ಏನ್ ತಿಳ್ಕೊಬೇಕು, ಸ್ನಾನನ ನಾವು ಹುಟ್ಟಿದ 24 ತಾಸು ಒಳಗೆ ಯಾವತ್ತೂ ಮಾಡಿಸ್ಬಾರ್ದು. ಸೊ ಫಸ್ಟ್ ನಾವ್ 24 ತಾಸಾಗ ಏನ್ ನೋಡ್ತೀವಿ, ಒಂದು ಹೈಪೋಥರ್ಮಿಯಾ ಅಂದ್ರೆ ಉಷ್ಣತೆ ಕಾಪಾಡೋದನ್ನ ನೋಡ್ತೇವೆ, ಎದೆ ಹಾಲನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡೋದು ಅಂದ್ರೆ ಎದೆ ಹಾಲು ಕುಡಿಸೋದು ಹೇಗೆ ಕುಡಿತಾರೆ ಅದನ್ನ ಕರೆಕ್ಟ್ ಮಾಡ್ತಿರಲ್ಲ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕಾಗ್ತದೆ. ಸೊ ಇನ್ನೊಂದು, ಸ್ನಾನ ಮಾಡಿಸ್ಬೇಕಾದ್ರೆ ಇನ್ನೊಂದು ಕೂಡ ನಾವು ನೋಡಿದ್ದೇವೆ, ಏನು ಗಂಡಾಗ್ಲಿ ಹೆಣ್ಣಾಗ್ಲಿ ಎದೆ ಹೆಚ್ಚಿಕ್ತಾರೆ. ಸೊ ಹಾಲ್ ಬರ್ತತಿ, ಅದಕ್ಕೆ ನಾವು ವಿಚಸ್ ಮಿಲ್ಕ್ ಅಂತ ಕರಿತೇವೆ. ಸೊ ಎದೆ ದಪ್ಪ ಆಗಿದಾವೆ ಅಂತ ಹೇಳಿ ಎದೆ ಹಿಂಡ್ತಾರೆ. ಈ ಹಿಂಡಿದ್ರಿಂದ ಏನ್ ಆರ್ಗಾನಿಸಮ್ಸ್ ಇರ್ತವೆ, ಏನ್ ಮೈಕ್ರೋ ಆರ್ಗಾನಿಸಮ್ಸ್ ಅಂತೇವೆ, ಬ್ಯಾಕ್ಟೀರಿಯಾಸ್ ಅಂತ ಏನ್ ಹೇಳ್ತೀವಿ, ಇದ್ರೊಳಗೆ ಹೋಗ್ತವೆ, ಅದರಿಂದ ಅವು ನಂಜಾಗ್ತವೆ. ಸೊ ಇದನ್ನ ನಾವು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಸರ್ ನಾನು ಕೇಳ್ತೀನಿ, ನೀವ್ಯಾಕೆ ಮಾಡಿದ್ರೆ? ಇಲ್ಲ ಸರ್ ನಮ್ಮ ಮನೆಗೆ ಸ್ನಾನ ಮಾಡ್ಸಕ್ ಬರ್ತಾರೆ ಅಜ್ಜರು, ಕೇಳಿದಕ್ಕೆ ಕೇಳಲಿಲ್ಲ ಮಾಡ್ಬಿಟ್ರು ಅಂತ ಹೇಳ್ತಾರೆ. ಸೊ ಇದನ್ನ ಯಾವುದೇ ಕಾರಣ, ಅದು ನಿಮ್ ಪಾಪು, ನೀವ್ ಹೇಳ್ದಂಗೆ ಅವ್ರು ಕೇಳ್ತಾರೆ. ಸೊ ನೀವ್ ಹೇಳಿದ ತಕ್ಷಣ ಅವ್ರು ಕೇಳಲೇಬೇಕು. ಯಾವುದೇ ಕಾರಣಕ್ಕೂ ನೀವು ಎದೆನ ಇಚ್ಚಿಕ್ಬಾರ್ದು, ಹಾಲನ್ನ ತೆಗಿಯಕ್ಕೆ ಹೋಗ್ಬಾರ್ದು. ಅದು ಇವೆಲ್ಲ ನಿಮಗೆ ತಾಯಿಯ ಹಾರ್ಮೋನ್ಗಳು ಏನಿರ್ತವೆ ಪಾಪು ಹೋಗೋದ್ರಿಂದ ಇವೆಲ್ಲ ನಿಮಗೆ ಎದೆ ಸ್ವಲ್ಪ ಊತ ಬಂದಿರ್ತವೆ, ಅದು ತಂತಾನೆ ಹೋಗುತ್ತೆ. ಸೊ ಅದಕ್ಕೆ ಏನು ಮಾಡೋ ಅವಶ್ಯಕತೆಗಳು ಇಲ್ಲ. ಸೊ ನೀವು ಈ ತರ ಮಾಡಿದಾಗ ಈ ತರ ನಿಮಗೆ ಕೀವ್ ಆಗೋ ಚಾನ್ಸ್ ಇರುತ್ತೆ. ಇದು ನಮ್ಮಲ್ಲಿ ಏನು ಅಡ್ಮಿಟ್ ಆಗಿರೋ ಪಾಪು, ಸೊ ನೋಡ್ರಿ ಈ ತರ ಹಿಂಡ್ಬಿಟ್ಟು ಹಿಂಗೆ ನಂಚಾಗಿ ಕೀವ್ ಆಗ್ಬಿಡ್ತಾವ. ಸೊ ಸುಖ ಸುಮ್ಮನೆ ಏನು ತೊಂದರೆಗಳಿಲ್ದಾನೆ ಈ ತರ ತೊಂದರೆಗಳನ್ನ ಮಾಡ್ಕೊಂಡು ಮತ್ತೆ ಹಾಸ್ಪಿಟಲ್ಗೆ ಬಂದು ಈ ತರ ಅಡ್ಮಿಟ್ ಆಗ್ಬೇಕಾಗ್ತದೆ. ಇದಕ್ಕೆಲ್ಲ ಮತ್ತೆ ನಾವು ಇಂಜೆಕ್ಷನ್ ಕೊಡೋದು, ಆಪರೇಷನ್ ಮಾಡೋದು, ಇವನ್ನೆಲ್ಲ ನಾವು ಮಾಡ್ಬೇಕಾಗ್ತದೆ. ಸೊ ನೆಕ್ಸ್ಟ್ ಫೀಡಿಂಗ್. ಸೊ ಮಗುವಿಗೆ ಹಾಲು ಉಣಿಸೋದು. ಸೊ ನಾನು ಹೇಳಿದಾಗೆ ವಿತಿನ್ 1 hour ಡೈರೆಕ್ಟ್ ಬ್ರೆಸ್ಟ್ ಫೀಡಿಂಗ್ ನ ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಸೊ ಅಪ್ ಟು 6 months ಅದೇ 6 ತಿಂಗಳವರೆಗೂ ನಾವು ಏನು ಎದೆ ಹಾಲನ್ನ ಬಿಟ್ಟು ಏನೂ ಕೊಡಬಾರ್ದು. ಸೊ ಎದೆ ಹಾಲಲ್ಲೇ ನಿಮಗೆ 80% ಹಾಲು ಏನು ನೀರ್ ಇರ್ತದೆ, ಸಪರೇಟ್ ಆಗಿ ನಾವು ನೀರ್ ಕುಡಿಸ್ಬೇಕು ಮಾಡ್ಬೇಕು ಅನ್ನೋ ಅವಶ್ಯಕತೆಗಳು ಇರೋದಿಲ್ಲ. ಇದರಲ್ಲಿ ದೇವ್ರು ಮಾಡಿ ಕೊಟ್ಟಂತ ಎಲ್ಲಾ ವಿಟಮಿನ್ಸ್ ಆಗ್ಲಿ, ಏನ್ ಮಿನರಲ್ಸ್ ಆಗ್ಲಿ, ನೀರಾಗ್ಲಿ, ಆಂಟಿಬಾಡೀಸ್ ಆಗ್ಲಿ, ಆಂಟಿಬಯೋಟಿಕ್ಸ್ ಆಗ್ಲಿ ಎಲ್ಲರೂ ಎದೆ ಹಾಲಲ್ಲೇ ಇರ್ತದೆ. ನೀವು ಬರೀ ಎದೆ ಹಾಲು ಕೊಟ್ರೆ ಸಾಕಾಗ್ತದೆ. ಸೊ ಈ ಪ್ರೀಲ್ಯಾಕ್ಟಿಯಲ್ ಫೀಡ್ಸ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಸಕ್ಕರೆ ನೀರು, ಆಮೇಲೆ ಜೇನುತುಪ್ಪ, ಇವನ್ನೆಲ್ಲ ನಾವು ಕೊಡ್ಲೇಬಾರ್ದು. ಸೊ ಇದನ್ನ ನೀವೇನಾದ್ರು ಮಾಡಿದ್ರಿ ಮತ್ತೆ ಪಾಪುಗೆ ಇನ್ಫೆಕ್ಷನ್, ಕರಳು ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ, ಅಥವಾ ರಕ್ತದ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ, ಮತ್ತೆ ಅವ್ರು ಬಂದು ICUಗೆ ಅಡ್ಮಿಟ್ ಆಗ್ತಾರೆ. ಸೊ ಯಾವಾಗ ಫೀಡ್ ಮಾಡ್ಬೇಕು? ಸೊ ನಾನು ಹೇಳಿದೆ, ನೀವು ವಿತಿನ್ 1 hour ನೀವು ಫೀಡಿಂಗ್ ಮಾಡ್ಬೇಕು. 1 hour ಆದ್ಮೇಲೆ ಅವ್ರು ಮಲಗ್ ಬಿಡ್ತಾರೆ. ಸರ್ ಅಟ್ಲೀಸ್ಟ್ 3 ರಿಂದ 4 ತಾಸು ಅವ್ರನ್ನ ಮಲಗೋದಕ್ಕೆ ಬಿಡ್ಬೇಕು. ಸೊ ಇದನ್ನೇ ಮಾಡ್ಲಿಲ್ಲ, ನಾನು ನೋಡಿದೆ ಮೊನ್ನೆ, ಸರ್ ಒಂದೊಂದು ತಾಸಿಗೆ ನಾವು ಫೀಡ್ ಮಾಡ್ತಾ ಇದೀವಿ ಸರ್ ಅಂತ. ಯಾಕಮ್ಮ ಹಂಗ್ ಮಾಡ್ತಿದ್ದೆ? ಇಲ್ಲ ಸರ್ ನಾನು ಅರ್ಧ ಗಂಟೆ ಕೇಳಿದೆ,
ತಾಯಿ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಯಾವತ್ತು ಅರ್ಧ ಗಂಟೆ ಒಂದೊಂದು ತಾಸಿಗೆ ನೀವು ಮಾಡ್ಕೊಂತ ಹೋದ್ರೆ ಒಂದು ತಾಯಿಗೂ ನಿದ್ದೆ ಇರೋದಿಲ್ಲ, ಪಾಪಗೂ ನಿದ್ದೆ ಮಾಡೋದಿಲ್ಲ. ಸೊ ಯೂಶಲಿ ಅವ್ರೇನು ಅಟ್ಲೀಸ್ಟ್ 18 to 20 hours ಪಾಪಗಳು ಮಲಗ್ತವೆ, ಇದು ನಾರ್ಮಲ್. ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡು ಅಟ್ಲೀಸ್ಟ್ 4 hours ನೀವು ಪಾಪನ ಮಲಗಕ್ ಬಿಟ್ಟು ಅವ್ರು ಯಾವಾಗ ಎದ್ದೇಳ್ತಾರೆ ಅವಾಗ ನೀವು ಫೀಡ್ ಮಾಡಿದ್ರೆ ಪಾಪುಗಳು ಕೂಡ ಚೆನ್ನಾಗಿ ಹಾಲು ಕುಡಿತವೆ, ಆಮೇಲೆ ತಾಯಿನೂ ಕೂಡ ಚೆನ್ನಾಗಿರಕ್ಕೆ ಚಾನ್ಸಸ್ ಇರುತ್ತೆ. ನಿದ್ದೆ ಅನ್ನೋದು ಒಂದು ದೊಡ್ಡ ಮೆಡಿಸಿನ್. ನೀವು ತಾಯಿನ ನಿದ್ದೆ ಮಾಡಕ್ ಬಿಡ್ಲಿಲ್ಲ, ಅವ್ರಿಗೆ ಟೆನ್ಷನ್ ಶುರು ಆಗುತ್ತದೆ, ಬಿ ಪಿ ಜಾಸ್ತಿ ಆಗುತ್ತೆ, ಮತ್ತೆ ಅದಕ್ಕೋಸ್ಕರ ಮೆಡಿಸಿನ್ ಶುರು ಮಾಡ್ತಾರೆ. ಇದು ಸುಮ್ಮನೆ ಸೈಕಲ್ ಇದು. ಸೊ ಇದನ್ನೆಲ್ಲ ತಡೆಗಟ್ಟಬೇಕು ಅಂತಂದ್ರೆ ನಮ್ಮ ಮೂಢನಂಬಿಕೆಗಳು ಏನಿದಾವೆ, ಪಾಪು ಗಂಟ್ಲಣಗ್ತತಿ, ಇವನ್ನೆಲ್ಲ ನೀವು ಬಿಟ್ರೆ ಅಟ್ಲೀಸ್ಟ್ 4 hours ಪಾಪನ್ನ ಮಲಗಕ್ ಬಿಟ್ಟು ಅವ್ರು ಯಾವಾಗ ಎದ್ದೇಳ್ತಾರ ಅವಾಗ ಹಾಲು ಕೊಟ್ರೆ ಸಾಕಾಗ್ತದೆ. ಸೊ ಅಟ್ ರಿಸ್ಕ್ ಬೇಬೀಸ್ ಅಂತ ಹೇಳ್ತೀವಿ, ಈ ಪ್ರೀಟರ್ಮ್ ಬೇಬೀಸ್, ಆಮೇಲೆ ತೂಕ ಕಮ್ಮಿ ಇರೋ ಪಾಪುಗಳು, ಆ ಪಾಪುಗಳು ಅಟ್ಲೀಸ್ಟ್ ನೀವು 3 ತಾಸಿಗೆ ಒಮ್ಮೆ ನೀವು ಹಾಲು ಕೊಡ್ಸೋದ್ರಲ್ಲಿ ತಪ್ಪಿಲ್ಲ. ಈ ಪಾಪು 3.5 kg ಇರುತ್ತೆ, 3 kg ಇರುತ್ತೆ, ಎಲ್ಲ ಚೆನ್ನಾಗಿರ್ತದೆ. ಬಟ್ ಆ ಪಾಪುಗಳಿಗೆ ನಾವು ಅರ್ಧ ಗಂಟೆ 1 ತಾಸು ಗಂಟೆ ನೀವು ಹಾಲು ಕೊಟ್ಕೊಂತ ಹೋದ್ರೆ ಇಬ್ರು ಚೆನ್ನಾಗಿರೋದಿಲ್ಲ. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಬ್ರೆಸ್ಟ್ ಮಿಲ್ಕ್. ಸೊ ನಾನು ಮಾತಾಡಿದೆ ಇವಾಗ. ಸೊ ಫಸ್ಟ್ ಏನ್ ನಾವು ಹಾಲು ಕುಡ್ಸೋದ್ರ ಬಗ್ಗೆ ಇಂಪಾರ್ಟೆನ್ಸ್ ಹೇಳಿದ್ವಿ, ಅದೇ ರೀತಿ ಈ ಬ್ರೆಸ್ಟ್ ಮಿಲ್ಕ್ ಅಲ್ಲಿ ಅಂದ್ರೆ ಹಾಲು, ಎದೆ ಹಾಲು ಏನಿದೆ ಅದು ನಾನಾ ರೀತಿಯಾಗಿ ನಮಗೆ ಬರ್ಕೊಂತ ಹೋಗ್ತದೆ. ಈ ಮೊದಲ 3 ದಿನಗಳಲ್ಲಿ ಏನ್ ಬರ್ತದೆ ಅದನ್ನ ನಾವು ಕೊಲೆಸ್ಟ್ರಾಮ್ ಅಂತ ಕರಿತೀವಿ. ಈ ದಿನಗಳಲ್ಲಿ ನಾವು ಗೀದ್ನಾಳ ಅಂತ ಕೇಳಿದಿವಿ ತಾನೆ. ಸೊ ಅದೇ ರೀತಿ ಮನುಷ್ಯರು ಕೂಡ ಕೊಲೆಸ್ಟ್ರಾಮ್ ಬರ್ತದೆ. ಈ 3 ರಿಂದ 14ನೇ ದಿನಕ್ಕೆ ಟ್ರಾನ್ಸಿಷನಲ್ ಮಿಲ್ಕ್ ಅಂತ ನಮಗೆ ಬರ್ತದೆ. ಸೊ 2ನೇ ವಾರ ಆದ್ಮೇಲೆ ನಿಮಗೆ ಮೆಚ್ಯೂರ್ ಮಿಲ್ಕ್ ಸ್ಟಾರ್ಟ್ ಆಗ್ತದೆ. ಸೊ ಕೊಲೆಸ್ಟ್ರಾಮ್ ಅಂದ್ರೆ ಏನು? ಸೊ ಇದರಲ್ಲಿ ಹೈ ಪ್ರೋಟೀನ್ಸ್ ಇರ್ತದೆ, ಮತ್ತೆ ಆಲ್ಮೋಸ್ಟ್ ಇಟ್ ಇಸ್ ಈಕ್ವಲ್ ಟು ಆಂಟಿಬಯೋಟಿಕ್. ಸರ್ ಆಂಟಿಬಯೋಟಿಕ್ ನೆಗಡಿ ಆಗಿರ್ತೈತೆ, ಆಂಟಿಬಯೋಟಿಕ್ ಹೇಳ್ತಾರೆ. ಸೊ ಅದೇ ರೀತಿ ನೀವು ಬರೀ ಕೊಲೆಸ್ಟ್ರಾಮ್ ನೀವು ಕರೆಕ್ಟ್ ಆಗಿ ಕೊಟ್ರಿ, ನೆಕ್ಸ್ಟ್ ಅವ್ರ ಏನು 1 year ಇರುತ್ತೆ ಅದು ಏನು ಇಲ್ದಂಗೆ ಸಲೀಸಾಗಿ ಅವರು ಸಾಕ್ತಾರೆ. ಏನು ಜ್ವರ ಬರಲ್ಲ, ಕೆಮ್ಮಿರಲ್ಲ, ನೆಗಡಿ ಇರಲ್ಲ, ವಾಂತಿ ಭೇದಿ ಏನು ಬರೋದಿಲ್ಲ. ಯಾವಾಗ ಮೊದಲನೇ 3 ದಿನ ನೀವು ಇದನ್ನ ಕೊಟ್ರೆ ಸರಿನಾ? ಸೊ ಇಲ್ಲಿ ಏನ್ ನೋಡ್ಬೇಕು ನೀವು, ಎಷ್ಟು ಅಮೌಂಟ್ ಇದೆ. ನೀವು 5ನೇ ದಿನ, 6ನೇ ದಿನ, 25ನೇ ದಿನಕ್ಕೆ ಕಂಪೇರ್ ಮಾಡಿದ್ರೆ 3ನೇ ದಿನದ ಬಹಳ ಕಮ್ಮಿ. ಇದು ಏನ್ ಹೇಳ್ತಾರೆ 5 ರಿಂದ 20 ml ಅಷ್ಟೇ ಬರೋದು 3 ದಿನದಲ್ಲಿ, ಅದಕ್ಕಿಂತ ಜಾಸ್ತಿ ಬರೋದಿಲ್ಲ. ಸರ್ ಮತ್ತೆ ಇಷ್ಟು ಕಡಿಮೆ ಹಾಲು ಸಾಕಾಗ್ತದ ಪಾಪುಗೆ? ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ಸೊ ಇದೇನ್ ಹೇಳಿದೆ ನಾನು, ಆಂಟಿಬಯೋಟಿಕ್ಸ್ ಅಂತ ಏನ್ ಹೇಳ್ತೀವಿ, ಇದ್ರ ಎಲ್ಲದಕ್ಕೂ ಬಹಳ ಮುಖ್ಯವಾದ ಇದನ್ನ ನಾವು ಲಿಕ್ವಿಡ್ ಗೋಲ್ಡ್ ಅಂತ ನಾವು ಕರಿತೀವಿ. ಸೊ ಇದನ್ನ ನಾವು ಫಸ್ಟ್ ವ್ಯಾಕ್ಸಿನೇಷನ್ ಅಂತ ಕೂಡ ಕನ್ಸಿಡರ್ ಮಾಡ್ತೇವೆ. ಈಗ ನಾವು ಫಸ್ಟ್ ವ್ಯಾಕ್ಸಿನೇಷನ್ ಅಂತ ಅಂದಾಗ BCG, ಪೋಲಿಯೋ ಮತ್ತೆ ಹೆಪಟೈಟಿಸ್ ಬಿ ಅಂತ ನಾವ್ ಏನ್ ಮಾತಾಡ್ತೇವೆ, ಅದಕ್ಕಿಂತ ಮುಂಚೆ ನೀವೇನು ಎದೆಗೆ ಹಾಕ್ತೀರಿ ಅದರಲ್ಲೇ ವ್ಯಾಕ್ಸಿನೇಷನ್ ಎಲ್ಲ ಸಿಕ್ಬಿಡ್ತದೆ. ಸೊ ಮೂಢನಂಬಿಕೆಗಳೇನು ಕೊಲೆಸ್ಟ್ರಾಲ್ ಬಗ್ಗೆ ನೋಡಿ. ಸೊ ಅದನ್ನ ವಿಷ ಅಂತಾನು ಕೂಡ ಕನ್ಸಿಡರ್ ಮಾಡ್ತಾರೆ. ಸೊ ಹಂಗಾಗಿ ಅದನ್ನ ಹಾಲನ್ನ ಕರೆದ್ಬಿಟ್ಟು ಚೆಲ್ ಬಿಡ್ತಾರೆ, ಅದನ್ನ ಪಾಪು ಕೊಡೋದೇ ಇಲ್ಲ. ಇನ್ನೊಂದೇನ್ ಮೂಢನಂಬಿಕೆ, ಅವ್ರ ಪಾಪು ಹೊಟ್ಟೆ ನೋವು ಬರ್ತೈತಿ, ಅದನ್ನ ಜೀರ್ಣಿಸ್ಕೊಳಕ್ ಆಗಲ್ಲ ಅಂತ ಹೇಳಿ ಅದರಿಂದನೂ ಕೂಡ ಅದನ್ನ ಹಿಂಡ್ಬಿಟ್ಟು ಚೆಲ್ ಬಿಡ್ತಾರೆ. ಸೊ ಸರ್ ಇದನ್ನ ಕೊಡಬಾರ್ದು ಅಂತ ಹೇಳಿ ಸಕ್ಕರೆ ನೀರು, ಜೇನುತುಪ್ಪ ಇವನ್ನೆಲ್ಲ ಕೊಡೋಕ್ ಶುರು ಮಾಡ್ತಾರೆ. ಏನಕ್ಕೆ? ಅದು ಮಿಕೋನಿಯಂ. ಫಸ್ಟ್ ಪಾಪು ಏನು ಮೋಷನ್ ಪಾಸ್ ಮಾಡುತ್ತೆ, ಡಾರ್ಕ್ ಬ್ಲಾಕ್ ಅಥವಾ ಡಾರ್ಕ್ ಗ್ರೀನ್ ಕಲರ್ ಇರುತ್ತೆ, ಸ್ಟಿಕ್ಕಿ ಇರ್ತದೆ. ಸೊ ಇದನ್ನ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ, ಹೊಟ್ಟೆ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ ಇದನ್ನೆಲ್ಲ ಕೊಡ್ತಾರೆ. ಇದ್ರ ಕೊಡೋದ್ರಿಂದ ನಿಮಗೆ ಅಪಾಯಗಳು ಜಾಸ್ತಿ ಆಗ್ತೇ ಹೊರತು ಪಾಪುಗೇನು ಹೆಲ್ಪ್ ಆಗೋದಿಲ್ಲ. ಸೊ ಇನ್ನೊಂದು ನಾನು ಮತ್ತೆ ಹೇಳಿದೆ, ಸೊ ಕೊಲೆಸ್ಟ್ರಾಲ್ ಅನ್ನೋದು 5 ರಿಂದ 20 ml ಇರುತ್ತೆ, ಅದು ಸಾಕಾಗತ್ತ. ಸೊ ಈ ತರ ಕಡಿಮೆ ಬಂದಾಗ ಮತ್ತೆ ಏನ್ ಮಾಡ್ಬೇಕು? ನೀವು ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ 5 ರಿಂದ 20 ml ಬಂದಿರೋ ಹಾಲಲ್ಲೇ ಕೂಡ ಅದು ಕ್ಯಾಲರಿ ಡೆನ್ಸ್ ಇರುತ್ತೆ. ಅಂದ್ರೆ ನೀವು ಕಡಿಮೆ ಸೇವೆ ಮಾಡಿ ಅದನ್ನ ಸೇವಿಸಿದ್ರು ಕೂಡ ಹೆಚ್ಚು ಶಕ್ತಿ ಇರ್ತದೆ. ಸೊ ಹೊಟ್ಟೆ ತುಂಬಿಸುತ್ತದೆ. ಸೊ 5 ml ಕೊಡಿದ್ರು ಕೂಡ ಪಾಪಕ್ಕೆ ಅದು ಸಾಕಾಗತ್ತೆ. ಸೊ ಹಾಗಾಗಿ ನೀವು ಹೊರಗಡೆಯಿಂದ ನೀವೇನು ಪೌಡರ್ ಹಾಕೋದಾಗ್ಲಿ, ಬೇರೆ ಏನಾರು ಹಾಕೋದಾಗ್ಲಿ ಅವಶ್ಯಕತೆ ಇರೋದಿಲ್ಲ. ಸೊ ನಾನು ಕೇಳ್ತೀನಿ, ಈಗ ಹೋದ ತಕ್ಷಣ ಸರ್ ಏನ್ ಮಾಡ್ತಾರೆ, ಇನ್ನೊಂದು ಎದೆ ಹಿಂಡಿ ಹಾಲು ನೋಡೋದು. ಸೊ ಎದೆ ಹಿಂಡಿ ಹಾಲು ನೋಡಿ ಸರ್ ಹಾಲೇ ಬರ್ತಿಲ್ಲ, ಮತ್ತೆ ಹೆಂಗ್ ಮಾಡೋದು, ಪಾಪು ಇದು ಅಳ್ತತಿ, ಜ್ವರ ಬರ್ತವೆ, ಏನಾರು ಬರ್ಕೊಟ್ಬಿಟ್ರಿ. ಸೊ ಅವ್ರು ಕೇಳಿ ಒಂದ್ 5-6 ಸತಿ ಕೇಳಿದ ತಕ್ಷಣ ನಮಗೂ ತಲೆ ಕೆಡ್ತವೆ, ಆಯ್ತು ಪೌಡರ್ ಅಲ್ಲಿ ತಗೊಂಡ್ರಿ ಬತ್ಕಡೆ ನಾನು ಮಲಗ್ತೀನಿ ಅಂತ ಕೊಟ್ಬಿಡೋದು. ಸೊ ಈ ರೀತಿ ಪರಿಸ್ಥಿತಿ ಬಂದ್ಬಿಡ್ತವೆ. ಸೊ ಏನ್ ಅರ್ಥ ಮಾಡ್ಕೋಬೇಕು, ಸೊ ಫಸ್ಟ್ 3 ದಿನದಲ್ಲಿ ನೀವು ಹಾಲು ಕಮ್ಮಿ ಬರುತ್ತೆ ಅಂತ ಇದು ನ್ಯಾಚುರಲ್, ನಮಗೆ ಏನು ದೇವ್ರು ಕೊಟ್ಟರದೇ ಈ ತರ ಕೊಟ್ಟಿದ್ದಾನೆ. ಸೊ ಇದನ್ನ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು. ಅವ್ರು ಹೇಗಿರ್ತಾರೆ, ಸೊ ಪಾಪು ಈಗ ತೂಕ ಬಹಳ ಕಮ್ಮಿ ಆಗ್ದಾನೆ, ಹಾಲು ಚೆನ್ನಾಗಿ ಕುಡಿದು ಸುಮ್ಮನೆ ಆರಾಮ ಮಲಗುತ್ತೆ, ಮಾಡ್ತದೆ, ಯೂರಿನ್ ಮಾಡ್ತದೆ, ಮೋಷನ್ ಮಾಡ್ತದೆ ಅಂತ ಹೇಳಿದ್ರೆ ನೀವು ಹೊರಗಡೆಯಿಂದ ಏನೂ ಕೊಡೋ ಅವಶ್ಯಕತೆಗಳು ಇಲ್ಲ. ಸೊ ಪೌಡರ್ ಹಾಲಿಂದ ನಿಮಗೆ ಇನ್ನೂ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಆಗುತ್ತೆ ಹೊರತು ದುಡ್ಡು ಖರ್ಚಾಗ್ತವೆ ಹೊರತು ಅದರಿಂದ ಎಕ್ಸ್ಟ್ರಾ ಏನು ನಿಮಗೆ ಸಿಗೋದಿಲ್ಲ. ಸರ್ ಮತ್ತೆ ಹೆಂಗ್ ಹಾಲು ಕುಡಿಸ್ಬೇಕು? ಸೊ ಇನ್ನೊಂದಿದೆ. ಸೊ ಇಲ್ಲಿ ಪ್ರಾಪರ್ ಲ್ಯಾಚಿಂಗ್ ಅಂದ್ರೆ ಈ ತೊಟ್ಟು ಅಂತ ಏನ್ ಹೇಳ್ತೀವಿ, ನಿಪ್ಪಲ್ ಅಂತ ಏನ್ ಹೇಳಿದಾಗ, ನಿಪ್ಪಲ್ ಹಿಂದ್ಗಡೆ ನಮಗೇನು ಕರ್ರಂದು ಪ್ಯಾಚ್ ಏನಿರ್ತದೆ ಅದನ್ನ ನಾವು ಏರಿಯೋಲಾ ಅಂತ ಕರಿತೇವೆ. ಸೊ ನಾವು ಪಾಪನ ಎದೆಗೆ ಹಾಕಿದಾಗ ನಿಪ್ಪಲ್ ಜೊತೆ ಏರಿಯೋಲಾ ಕೂಡ ಒಳಗೆ ಹೋಗ್ಬೇಕು.
ಸೊ ಇದ್ರ ಅರ್ಥ ಏನು, ಈ ಈ ಪ್ಯಾಚ್ ಏನಿದೆ ಇದ್ರ ಹಿಂದ್ಗಡೆ ಲ್ಯಾಕ್ಟಿಫರಸ್ ಡಕ್ಟ್ಸ್ ಅಂತ ಹೇಳಿ ನಿಮಗೆ ಸ್ಟೋರೇಜ್ ಪಾಯಿಂಟ್ಸ್ ಇರ್ತಾವ. ಸೊ ಅಲ್ಲಿ ನಿಮಗೆ ಹಾಲ್ ಶೇಖರಣೆ ಆಗ್ತದೆ. ಸೊ ನೀವು ಇಲ್ಲ ಬರೀ ತುಂಬ ಅಷ್ಟೇ ಇಡಿಸ್ತಾ ಇದೀರಿ, ನಿಪ್ಪಲ್ ಅಷ್ಟೇ ಇಡಿಸ್ತಾ ಇದೀರಿ, ಇದನ್ನ ಏರಿಯೆಲ್ಲ ಇಡಿಸಿಲ್ಲ, ಪಾಪು ಸುಮ್ನೆ ಎಳಿತಾನೆ ಹೋಗ್ತದೆ, ಹಾಲು ಹೋಗಿರೋದಿಲ್ಲ, ಅರ್ಧ ತಾಸಾಯ್ತು 1 ತಾಸಾಯ್ತು ಸುಮ್ನೆ ಹಾಲು ಕುಡ್ಸದೆ. ಸರ್ ಕುಡ್ಸೆ ಸುಮ್ನೆ ಮತ್ತೆ ಹಾಕಿದ ತಕ್ಷಣ 2 ಮಿನಿಟ್ ಸಿಕ್ಕ ಮತ್ತೆ ಎದ್ದೇಳ್ತದೆ ಸರ್ ಅಂತ ಹೇಳೋದು. ಸೊ ಪ್ರಾಬ್ಲಮ್ ಇಲ್ಲಿರ್ತದೆ ಏನು, ಇದನ್ನ ನಾವು ಹಾಲ್ ಏನ್ ಪಾಪುನ ಎದೆಗೆ ಹಾಕ್ಬೇಕಾದ್ರೆ ತುಂಬು ಪ್ಲಸ್ ಏರಿಯಲ್ಲ ಎರಡೂ ಕೂಡ ಒಳಗೆ ಹೋಗ್ಬೇಕು. ಸೊ ಎಷ್ಟಾಗುತ್ತಷ್ಟು ಮ್ಯಾಕ್ಸಿಮಮ್ ಅದನ್ನ ಎಷ್ಟಾಗುತ್ತಷ್ಟು ನೀವು ಒಳಗೆ ಹಾಕಿದ್ಮೇಲೆ ಅವಾಗ ಈ ಶೇಖರಣೆಗೊಂಡ ಹಾಲು ಪಾಪು ಒಳಗೆ ಹೋಗ್ತದೆ. ಅವಾಗ ನೀವು ಮ್ಯಾಕ್ಸಿಮಮ್ ಒಂದು 20 to 30 ಮಿನಿಟ್ಸ್ ಅಷ್ಟೇ ಕುಡಿತಾವ, ಅದಕ್ಕಿಂತ ಜಾಸ್ತಿ ಕುಡಿಯೋದಿಲ್ಲ. ಸೊ ಅರ್ಧ ಗಂಟೆ ಮೇಲೆ ನೀವು ಹಾಲು ಕುಡಿಸ್ತೀರಿ ಅಂತಂದ್ರೆ ಐದರ್ ನಿಮ್ಮ ಹಾಲು ಕಮ್ಮಿ ಐತಿ, ಇಲ್ಲ ಅಂದ್ರೆ ಪಾಪು ಕುಡಿಸೋ ಟೆಕ್ನಿಕ್ ತಪ್ಪೈತಿ ಅಂತ, ಸರಿನಾ? ಸೊ ನೀವು ಹಾಲು ಇದೆಲ್ಲ ನಿಮ್ಗೇನು ನಿಮ್ಗೆ 1 ಸೆಕೆಂಡ್ ಅಷ್ಟೇ ಇದು, ನೀವು ಇಡಿಸ್ಬೇಕಾದ್ರೆ ಕರೆಕ್ಟಾಗಿ ಇಡಿಸ್ಬಿಟ್ರೆ ನಿಮ್ಗೆ ಏನು ಪ್ರಾಬ್ಲಮ್ಗಳು ಬರಲ್ಲ. ಸರ್ ಇದನ್ನ ಹೆಂಗ್ ಗೊತ್ತು ಮಾಡ್ಕೋಬೇಕು, ನೀವು ನೋಡ್ರಿ ಇಲ್ಲಿ ಪಾಪು ಬಾಯಿ ಪೂರ್ತಿ ಓಪನ್ ಐತಿ, ಆಮೇಲೆ ಕೆಳಗಿನ ತುಟ್ಟಿ ಹೊರ ಪಂಪಾಗಿದೆ. ಸೊ ಈ ರೀತಿ ಇದ್ದಾಗ ಆಲ್ಮೋಸ್ಟ್ ಲ್ಯಾಚಿಂಗ್ ಕರೆಕ್ಟ್ ಇದೆ ಅಂತ ನಮಗೆ ಅರ್ಥ, ಸರಿನಾ? ಸೊ ಇದನ್ನ ನೀವು ನೋಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಕಾರ್ಡ್ ಕೇರ್ ಅಂದ್ರೆ ಒಕ್ಕಳು ಬಳ್ಳಿ. ಈ ಒಕ್ಕಳು ಬಳ್ಳಿ ಕೂಡ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಏನಕ್ಕೆ, ಇದರಿಂದ ನೀವು ಕರೆಕ್ಟಾಗಿ ಇದನ್ನ ನೋಡ್ಕೊಳ್ಳಿಲ್ಲ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಇನ್ಫೆಕ್ಷನ್ ಮತ್ತೆ ಇದರಿಂದ ಎಲ್ಲಾ ತೊಂದರೆಗಳು ಶುರುವಾಗ ಚಾನ್ಸಸ್ ಇರ್ತದೆ. ಸರ್ ಮತ್ತೆ ಹೆಂಗ್ ನೋಡ್ಕೋಬೇಕು ಇದನ್ನ, ಇದ್ರ ಮೇಲೆ ನೀವು ಏನು ಮುಟ್ಲಿಲ್ಲಂಗಿದ್ರೆ ಅದೇ ದೊಡ್ಡ ಟ್ರೀಟ್ಮೆಂಟ್. ನೀವು ಅದ್ ನೋಡ್ ಮುಟ್ಟಕ್ ಹೋದ್ವಿ, ಅದ್ರ ಮೇಲೆ ಏನ ಭಸ್ಮ ಹಾಕಿದೆ, ಅರಿಶಿನ ಹಾಕಿದೆ, ಮಾಡಕ್ ಹೋದ್ರಿ ಅಂತ ಹೇಳಿದ್ರೆ ಪ್ರಾಬ್ಲಮ್ ಶುರು ಅಂತ ಅರ್ಥ. ಸೊ ಹಂಗಾಗಿ ಇನ್ನೊಬ್ರು ಇನ್ನು ಸಗಣಿನ ಹಚ್ಚಿರೋದು ನೋಡಿದೀನಿ ನಾನು. ಸೊ ಯಾವ್ದನ್ನು ಏನು ಅಪ್ಲೈ ಮಾಡ್ದಂಗಿದ್ರೆ ಒಳ್ಳೇದು. ಇದು ನೀವು ಬಿಟ್ಬಿಟ್ರೆ ತನ್ನ ಪಾಡಿಗೆ ತಾನು ಇರ್ತದೆ. ಸೊ ಅದನ್ನ ಹೋಗಿ ನಾವು ಮುಟ್ಟಕ್ ಹೋಗೋದು, ಅದ್ರ ಮೇಲೆ ಏನಾದ್ರು ಹಚ್ಚಕ್ ಹೋಗೋದು, ಪೌಡರ್ ಹಾಕಿದೆ ಮಾಡಿದೆ ಅಂತ ಹೇಳಿದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ. ಸೊ ಯೂಶಲಿ ಇದು 7 ರಿಂದ 14ನೇ ದಿನಕ್ಕೆ ಇದು ಉದುರುತ್ತೆ. ಉದುರಿದ ಮೇಲೆ 1 ಹನಿ 2 ಹನಿ ರಕ್ತ ಬರೋದು, ಸ್ವಲ್ಪ ಸೆಕ್ರೀಷನ್ಸ್ ಬರೋದು, ಇದು ನಾರ್ಮಲ್. ಡೈಪರ್ ಯೂಶಲಿ ನಾವೆಲ್ಲರೂ ಈಗ ಡೈಪರ್ ಯೂಸ್ ಮಾಡ್ತೇವೆ. ಸರ್ ಡೈಪರ್ ಮತ್ತೆ ಹೆಂಗ್ ಯೂಸ್ ಮಾಡ್ಬೇಕು, ಈ ಡೈಪರ್ ಹಾಕ್ಬೇಕಾದ್ರೆ ಒಕ್ಕಳು ಬಳ್ಳಿ ಇದ್ರೊಳಗೆ ಯಾವತ್ತೂ ಹೋಗ್ಬಾರ್ದು, ಸರಿನಾ? ನೀವು ಒಕ್ಕಳು ಬಳ್ಳಿ ಇದ್ರೊಳಗೆ ನೀವು ಸೇರಿಸಿ ಮಾಡಿದ್ರಿ ಅಂತಂದ್ರೆ ಪಾಪ ಯೂರಿನ್ ಮಾಡೋದಾಗ್ಲಿ ಮೋಷನ್ ಮಾಡೋದಾಗ್ಲಿ ಇದಕ್ಕೂ ಎಲ್ಲ ಟಚ್ ಆಗ್ತದೆ, ಹಂಗಾಗಿ ಮತ್ತೆ ಇನ್ಫೆಕ್ಷನ್ ಆಗೋ ಚಾನ್ಸಸ್. ಸೊ ಇದನ್ನ ನೀವು ಪಾಲಿಸಲಿಲ್ಲ ಅಂತ ಹೇಳಿದ್ರೆ ಈ ತರ ಮತ್ತೆ ಇನ್ಫೆಕ್ಷನ್ ಆಗೋ ಚಾನ್ಸ್ಗಳು ಇರ್ತದೆ ನೋಡಿ. ಮತ್ತೆ ಎಲ್ಲ ಒಕ್ಕಳು ಬಳ್ಳಿ ಪೂರ್ತಿ ಸುತ್ತ ಕೀವ್ ಆಗ್ಬಿಟ್ಟು ಮತ್ತೆ ಇದಕ್ಕೂ ನಾವು ಇಂಜೆಕ್ಷನ್ ಮತ್ತೆ ಆಪರೇಷನ್ ಮಾಡೋ ಸಂಭವಗಳು ಇರ್ತದೆ. ನೆಕ್ಸ್ಟ್ ಸ್ಕಿನ್ ಕೇರ್. ಸೊ ಪಾಪು ತ್ವಚೆ ಯಾವಾಗ್ಲೂ ಮೃದು. ಸೊ ಹಂಗಾಗಿ ಈಗ ನಾನಾ ರೀತಿ ಸೋಪ್ಗಳು ಬಂದಿದಾವೆ, ನಾನಾ ರೀತಿ ಲೋಷನ್ಗಳು ಬಂದಿದಾವೆ. ನೀವು ಯಾವ್ದಾದ್ರು ಉಪಯೋಗಿಸಬಹುದು, ಬಟ್ ಏನು ಒಂದನ್ನ ಉಪಯೋಗಿಸಬಾರ್ದು ಅಂತ ನೀವು ಕೇಳಿದ್ರೆ ಪೌಡರ್ನ ಯಾವುದು ಉಪಯೋಗಿಸಬೇಡಿ. ಸೊ ವೆದರ್ ಇಟ್ ಇಸ್ ಟಾಲ್ಕಮ್ ಪೌಡರ್ ಆಗ್ಲಿ ವಿತೌಟ್ ಟಾಲ್ಕಮ್ ಆಗ್ಲಿ ಯಾವುದೋ ಪೌಡರ್ಗಳನ್ನ ನಾವು ಪಾಪುಗೆ ಉಪಯೋಗಿಸಬಾರ್ದು. ಸರ್ ಏನಾಗುತ್ತೆ ಇದನ್ನ ಉಪಯೋಗಿಸಿದ್ರೆ, ನಾವು ಪಾಪುಗೆ ಹಚ್ಬೇಕಾದ್ರೆ ಯಾವಾಗ್ಲೂ ಪಫ್ ಮಾಡ್ತೀವಿ, ಪಫ್ ಹಿಡ್ಕೊಂಡು ದಬ್ ಬಡಿತೀವಿ, ಅದೆಲ್ಲ ಮೇಲ್ ಬರ್ತೈತಿ. ಮೇಲ್ ಬಂದದ್ದು ಅವ್ರು ಇನ್ನೇಲ್ ಮಾಡ್ತಾರೆ, ಕೆಮ್ಮು, ನೆಗಡಿ ಮತ್ತೆ ನಿಮೋನಿಯಾಗಳು, ಇನ್ಫೆಕ್ಷನ್ಗಳು ಆಗೋ ಚಾನ್ಸಸ್ಗಳು ಇರ್ತದೆ. ಸೊ ಹಾಗಾಗಿ ಯಾವುದೇ ಕಂಪ್ನಿ ಪೌಡರ್ ಅದು ನಿಮಗೆ ಕಡಿಮೆ ದುಡ್ಡಾಗ್ಲಿ ಬ್ರ್ಯಾಂಡ್ ಚೆನ್ನಾಗೈತಿ ಯಾವಿದ್ರು ಕೂಡ ಏನು ಯೂಸ್ ಮಾಡಬೇಡಿ. ನೆಕ್ಸ್ಟ್ ಇನ್ನೊಂದು ಏನ್ ಮಾಡ್ಬೇಕು, ಆಯಿಲ್ ಮಸಾಜ್. ಈಗ ನಾವು ಸ್ನಾನ ಮಾಡ್ಸಕ್ಕಿಂತ ಮುಂಚೆ ನೀವು ಕೊಬ್ಬರಿ ಎಣ್ಣೆ ಹಚ್ಚಿ ಸ್ವಲ್ಪ ಕ್ಲೀನಾಗಿ ಮಸಾಜ್ ಮಾಡಿ ಸ್ನಾನ ಮಾಡಿಸಿದ್ರೆ ಅವಾಗ ಅವ್ರ ಪಾಪು ಬೆಳವಣಿಗೆನೂ ಕೂಡ ಚೆನ್ನಾಗಿರ್ತೈತಿ, ತೂಕನೂ ಚೆನ್ನಾಗಿ ಬರ್ತವೆ, ಆಮೇಲೆ ಅವರು ಚೆನ್ನಾಗಿ ಮಲಗ್ತಾರೆ ಕೂಡ. ಏನ್ ಮಾಡಬಾರ್ದು, ಕಿವಿಗೆ ಎಣ್ಣೆ ಬಿಡೋದು, ಆಯ್ತಾ? ಸೊ ಇದನ್ನ ನೋಡಿದ್ದೇನೆ, ನಾನು ಹೇಳಿ ಕಳಿಸಿರ್ತೀನಿ ಕಿವಿಗೆ ಎಣ್ಣೆ ಬಿಡಬಾರ್ದು ಅಂತ ಹೇಳಿದ್ದೀನಿ. ಸರ್ ನೀವು ಕಿವಿಗೆ ಹೇಳಿದ್ರಿ ಕಣ್ಣಾಗ ಬಿಡ್ಲಿಲ್ಲ, ಕಣ್ಣಾಗ ಬಿಟ್ವಿ ಅಂತ ಹೇಳ್ತಾರೆ. ಸೊ ಎಲ್ಲೂ ಏನು ಬಿಡಬಾರ್ದು. ಸೊ ಕಾಯಿಸಿ ಮತ್ತೆ ನೀವು ಕಿವಿಗೆ ಕಣ್ಣಾಗೆಲ್ಲ ಬಿಟ್ರೆ ಮತ್ತೆ ಇದು ತೊಂದರೆಗಳು ಆಗೋ ಚಾನ್ಸಸ್ ಇರ್ತದೆ. ಸೊ ಏನಾಗುತ್ತೆ, ಓಟೈಟಿಸ್ ಮೀಡಿಯಾ ಅಥವಾ ಮಧ್ಯ ಕಿವಿಯ ಸೋಂಕು ಅಂತ ಏನ್ ಹೇಳ್ತೇವೆ, ಈ ತರ ಆಗೋ ಚಾನ್ಸಸ್ ಇರ್ತದೆ. ಸೊ ಎಲ್ಲ ಪಾಪು ನಿಮಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತದೆ, ನೋವು ಇರ್ತದೆ, ಆ ಕಿವಿಯಿಂದ ದ್ರವಗಳು ಬರಕ್ಕೆ ಡಿಸ್ಚಾರ್ಜ್ ಬರೋದಕ್ಕೆ ಶುರುವಾಗ್ತದೆ, ಕೆಟ್ಟ ಸ್ಮೆಲ್ ಬರೋ ಶುರು ಆಗ್ತದೆ. ಇದಕ್ಕೆ ಮತ್ತೆ ನಾವು ಆಂಟಿಬಯೋಟಿಕ್ಸ್ ಕೊಡೋದು ಇವನ್ನೆಲ್ಲ ನಾವು ಮಾಡ್ಬೇಕಾಗ್ತದೆ. ಇನ್ನೊಂದು ಸಾಮ್ರಾಣಿ. ಸೊ ಸ್ನಾನ ಮಾಡಿದ್ದಷ್ಟೇ ಸಾಮಾನ್ಯ ಹಾಕೋದು. ಸರ್ ಎಲ್ಲ ಇದನ್ನ ಸಾಮಾನ್ಯ ಹೊಗೆ ಕುಡಿದ್ರೆ ಎಲ್ಲ ಕ್ಲೀನ್ ಆಗ್ಬಿಡ್ತೈತಿ, ಹಂಗಾಗಿ ನಾವು ಮಾಡ್ತೇವೆ ಅಂತ ಹೇಳೋದು. ತಲೆ ಸ್ನಾನ ಮಾಡಿಸಿದ ತಕ್ಷಣ ಈ ಪಾಪುಗಳಿಗೆ ಸಾಂಬ್ರಾಣಿ ಹಾಕೋದು. ಅದಿನ್ನು ಹೊಗೆ ಜೋರ ಬರ್ಬೇಕು, ಅಲ್ಲಿವರೆಗೂ ಸುಮ್ಮನೆ ಹಾಕ್ತಾನೆ ಇರ್ತಾರ ಅವರು. ನೋಡ್ರಿ ಅದು ಕೆಂಡ ಎಲ್ಲ ಹತ್ರ ಹೋಯ್ತಾರಲ್ಲಿ, ಹತ್ರ ಒಯ್ದು ನೋಡೋದು, ಆಮೇಲೆ ತಲೆಗೆಲ್ಲ ಸುಟ್ಕೊಂಡು ಮತ್ತೆ ಈ ಕಡೆ ಬರ್ತಾರೆ. ಇದನ್ನೆಲ್ಲ ನೋಡ್ರಿ ಎಷ್ಟು ಹಾಕ್ತಾರೆ ಅಂದ್ರೆ ಕೊನೆಗೆ ಹೋಗಿ ಜಾಸ್ತಿ ಬರ್ಬೇಕದು, ಅಲ್ಲಿವರೆಗೂ ಸುಮ್ಮನೆ ಹಾಕದೆ, ಆಯ್ತಾ? ಸೊ ಇದನ್ನ ಮಾಡೋದ್ರಿಂದ ನಮಗೆ ಈಗ ಹೊಗೆಯಲ್ಲಿ ಹೋಗಿ ನಿಂತ್ಕೊಳ್ರಿ, ಉಸಿರಾಡಕ್ ಆಗ್ತದ ನಿಮಗೆ? ಆಗೋದಿಲ್ಲ. ಸೊ ಅವು ಸಣ್ಣ ಪಾಪುಗಳು ಇರ್ತವೆ, ರೋಗ ನಿರೋಧಕ ಶಕ್ತಿ ಕೂಡ ಈ ಪಾಪುಗಳಿಗೆ ಕಡಿಮೆ ಆಗ್ತೈತಿ. ಅಂತ ಇದ್ರಲ್ಲಿ ನೀವು ಈ ರೀತಿ ಹೊಗೆ ಹಾಕಿದಾಗ
ಅವ್ರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ, ನ್ಯೂಮೋನಿಯಾಗಳು ಆಗೋ ಚಾನ್ಸ್ ಇರುತ್ತೆ, ಆಕ್ಸಿಜನ್ ಬೇಕಾಗೋ ಚಾನ್ಸ್ ಇರ್ತದೆ. ಸೊ ಹಾಗಾಗಿ ಇದನ್ನೆಲ್ಲ ನಾವು ಮಾಡ್ಕೊಂಡಿರೋದೇ. ಇದು ಪಾಪುಗಳೆಲ್ಲ ಚೆನ್ನಾಗಿರ್ತವೆ, ನಾವು ಮಾಡೋ ಕೆಲವೊಂದು ಏನು ಕೆಲ್ಸಗಳು ಇರ್ತವೆ ಅದು ಅವ್ರಿಗೆ ತೊಂದರೆಗಳು ಮಾಡ್ತವೆ, ಅದ್ರಲ್ಲಿ ಇದು ಒಂದು. ಸೊ ಹಾಗಾಗಿ ಸಾಂಬ್ರಾಣಿ ಹಾಕೋದನ್ನ ನಿಲ್ಲಿಸ್ಬೇಕು. ನೆಕ್ಸ್ಟ್ ಕಾಡಿಗೆ ಹಚ್ಚೋದು. ಸುಮ್ನೆ ದೃಷ್ಟಾಕತಿ ಎಂದು ಸುಮ್ನೆ ಅದು ಬರೋದೆಲ್ಲ ಹಚ್ಬಿಡೋದು, ಕೆಳಗೆ ಇದಕ್ಕೆ ಹಚ್ಚೋದು, ಹಣೆಗೆ ಹಚ್ಚೋದು, ಮಾಡ್ಕೊಂಬರೋದು. ಸೊ ನೀವು ಏನ್ ಮಾಡ್ಬೇಕು, ಇದರಿಂದ ಐ ಇನ್ಫೆಕ್ಷನ್ ಆಗೋದು, ಕಣ್ಣು ಇನ್ಫೆಕ್ಷನ್ ಆಗ್ತದೆ. ಫಿಂಗರ್ ನೇಲ್ ನಾವು ಹಚ್ಬೇಕು. ನಾವು ಮೋಸ್ಟ್ ಆಫ್ ಆಲ್ ಯಾರು ಬಹಳ ಜಾಣ್ರಿರ್ತಾರೆ ಅಂದ್ರೆ ಉಗುರು ಕಟ್ ಮಾಡ್ಕೊಂಡಿರ್ತಾರೆ, ಇಲ್ಲಾಂದ್ರೆ ಉಗುರು ದೊಡ್ಡ ಬಿಡ್ಕೊಂಡು ಅದನ್ನೇ ಕಣ್ಣಿಗೆ ಹಚ್ಚಕ್ ಹೋಗಿರ್ತಾರೆ. ಸೊ ಈ ತರ ಮಾಡಿದಾಗ ನಿಮಗೆ ಕಣ್ಣಿಗೆ ಇಂಜುರಿ ಆಗೋ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ನೀವು ಇದನ್ನ ಹಚ್ಚೋದನ್ನ ನಿಲ್ಸ್ಕೊಡ್ಬೇಕಾಗ್ತದೆ. ಸರ್ ಮತ್ತೆ ಹೆಂಗ್ ಇದು ಅವ್ರನ್ನ ಸಮಾಧಾನ ಮಾಡ್ಬೇಕಲ್ಲ, ಪಾದಕ್ಕೆ ಹಚ್ಚ್ರಿ, ಮಗಕ್ಕೆ ಏನು ಹಚ್ಚಕ್ಕೆ ಹೋಗ್ಬೇಡ್ರಿ. ಪಾದ ಏನಿರ್ತೈತೆ ಪಾದಕ್ಕೆ ಹೋಗಿ ಸಣ್ಣಕ್ಕೆ ಇಟ್ಟರು ಅಲ್ಲೂ ಕೂಡ ನಮಗೆ ದೃಷ್ಟಿ ಆಗದಂಗೆ ಕಾಪಾಡ್ತದ. ಮಕ್ಕಕ್ಕೆ ಹಚ್ಬೇಕು ಅಂತ ಏನಿಲ್ಲ ಅಲ್ವಾ. ನೆಕ್ಸ್ಟ್ ಹೈಜೀನ್. ಸೊ ಏನು ಹ್ಯಾಂಡ್ ವಾಷಿಂಗ್ ಅನ್ನೋದು ನಾವು ಈಗ ಆಲ್ರೆಡಿ ಮುಂಚೆ ನಾನು ಸ್ಟಾರ್ಟಿಂಗ್ ಅಲ್ಲೇ ನಾನು ಮಾತಾಡಿದೆ. ಇನ್ಫೆಕ್ಷನ್ ಪ್ರಿವೆನ್ಷನ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಮ್ಮ ಕೈಯಲ್ಲಿ ಏನಿರ್ತದೆ ಅವನ್ನೆಲ್ಲ ಕರೆಕ್ಟಾಗಿ ನೀವು ತೊಳ್ಕೊಬೇಕಾಗ್ತದೆ. ಹ್ಯಾಂಡ್ ವಾಷಿಂಗ್ ನೀವೇನು ನೀರಲ್ಲಿ ಸೋಪ್ ಹಾಕಿ ತೊಳ್ಕೊಂಡ್ರೆ ಸಾಕಾಗ್ತದೆ, ಇಲ್ಲ ಹ್ಯಾಂಡ್ ಸ್ಯಾನಿಟೈಸರ್ ನೀವು ಇಟ್ಕೋಬೇಕಾಗ್ತದೆ. ಪ್ರತಿ ಸತಿ ನೀವು ಹೋಗಿ ಪಾಪು ಮುಟ್ತೀರಿ ಅಂತಂದ್ರೆ ಹ್ಯಾಂಡ್ ಸ್ಯಾನಿಟೈಸರ್ನ ಕೈಗೆ ಹಾಕೊಂಡು ಕ್ಲೀನಾಗಿ ಅದು ಒಣಗಿದ್ಮೇಲೆ ಪಾಪನ್ನ ನೀವು ಟಚ್ ಮಾಡಬೇಕು. ಸೊ ಇನ್ನೊಂದೇನು ವಿಸಿಟರ್ಸ್. ಸೊ ಪಾಪು ಹುಟ್ಟಿರ್ತೈತಿ, ಆ ವಾರ್ಡ್ ಸಣ್ಣ ಇರ್ತೈತೆ, ಅಲ್ಲೇ ಒಂದು 10-15 ಜನ ಸೇರ್ಕೊಂಡಿರ್ತಾರೆ. ಸೊ ಅದ್ರಲ್ಲಿ ಎಲ್ಲ ಹೊರಗಡೆಯಿಂದ ಅಡ್ಡಾಡ್ಕೊಂಡ್ ಬಂದಿರ್ತಾರೆ. ಯಾರಿಗಾರ ಒಬ್ರು ಕೆಮ್ಮು ನೆಗಡಿ ಇರ್ತದೆ, ಅದು ಹೋಗಿ ನೀವೇನ್ ಅದ್ ಪಾಪನ ನೀವು ಹೋಗಿ ಕೇಳ್ರಿ, ಕೆಮ್ಮು ನೆಗಡಿ ಐತಲ್ಲಪ್ಪ, ನಾನ್ ಪಾಪು ಮುಟ್ಟಿಲ್ಲ ಸರ್ ಅಂತ ಹೇಳ್ತಾರೆ. ಸೊ ಅರ್ಥ ಏನು, ನೀವು ಹೋಗಿ ಮುಟ್ಲೇಬೇಕು ಅಂತೇನಿಲ್ಲ. ಆ ಪಾಪು ಇದ್ದದ ಕಡೆ ಹೋಗಿ ಸುಮ್ಮನೆ ಹೋಗಿ ಒಂದ್ಸತಿ ಅಕ್ಷಿ ಹೊಡೆದು ಇಲ್ಲ ಕೆಮ್ಮು ಬಂದ್ಬಿಟ್ರೆ ಸಾಕು, ಮುಗಿತಲ್ಲಿ. ಅಲ್ಲಿರೋ ಬರೋರು ಎಲ್ಲರೂ ಇನ್ಫೆಕ್ಷನ್ ಆಗಿರ್ತಾರೆ. ಒಂದ್ 5 ದಿನ 6 ದಿನ ಆದ್ಮೇಲೆ ಎಲ್ಲರೂ ಮತ್ತೆ ಪ್ರೆಸೆಂಟ್ ಮಾಡ್ತಾರೆ. ಆ ರೀತಿ ಮತ್ತೆ ಅವ್ರಿಗೂ ಕೂಡ ಕೆಮ್ಮು ನೆಗಡಿ ಶುರುವಾಗೋ ಚಾನ್ಸಸ್ ಕೊಡುದು. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಯಾರನ್ನೂ ಹಾಸ್ಪಿಟಲ್ಸ್ಗೆ ಕಳಿಸ್ಬೇಡಿ, ಯಾರನ್ನೂ ಏನು ತೋರ್ಸೋದ್ ಬೇಡ. 2 ರಿಂದ 3 ವಾರ, ಈ 4 ವಾರ ಏನಿರ್ತದೆ ಇದನ್ನ ನೀವು ಕರೆಕ್ಟಾಗಿ ಕಾಪಾಡ್ಕೊಂಡ್ರೆ ನೆಕ್ಸ್ಟ್ ಪಾಪು ಚೆನ್ನಾಗಿರೋ ಚಾನ್ಸಸ್ಗಳು ಬಹಳ ಇರ್ತದೆ. ಸೊ ಹಾಗಾಗಿ ಯಾರನ್ನೂ ಕರೆದು ಪಾಪನ್ ತೋರ್ಸೋ ಇದನ್ನ ಮಾಡಕ್ ಹೋಗ್ಬೇಡಿ. ಈಗೆಲ್ಲ ಟೆಕ್ನಾಲಜಿಗಳು ಬಹಳ ಬಂದವು, ನೀವು ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರು ಸಾಕಲ್ವಾ. ಸೊ ಯಾರನ್ನಾರು ಯಾಕೆ ಕರಿಬೇಕು, ಎಲ್ಲರೂ ಒಳ್ಳೇದಾಗಕ್ಕೆ ತಾನೇ ಕೇಳೋದು, ಯಾರು ಕೆಟ್ಟ ಬಯಸಕ್ಕೆ ಬರೋದಿಲ್ವೇ. ಸುಮ್ಮನೆ ಹೋಗಿ ವಿಡಿಯೋ ಕಾಲ್ ಮಾಡಿ ತೋರಿಸಿ ಪಾಪು ಆರಾಮೈತಿ ಅಂದ್ರೆ ಸಾಕಾಗ್ತದೆ. ನೆಕ್ಸ್ಟ್ ಪಾಸಿಂಗ್ ಯೂರಿನ್ ಅಂಡ್ ಮೋಷನ್. ಮತ್ತೆ ಹೆಂಗೆ ಯೂರಿನ್ ಮತ್ತೆ ಮೋಷನ್ ಪಾಪುಗಳು ಹೇಗೆ ಪಾಸ್ ಮಾಡ್ತವೆ? ಯೂಶಲಿ ಯೂರಿನ್ ಮತ್ತೆ ಮೋಷನ್ ನ ಹುಟ್ಟಿದ 48 ತಾಸು ಒಳಗಡೆ ಎರಡು ಪಾಸ್ ಮಾಡ್ಬೇಕು. ಅಂಡ್ ಮೋಷನ್ ಯೂಶಲಿ ವಿತಿನ್ 24 hours ಮಾಡಿದ್ರೆ ಒಳ್ಳೇದು. ಸೊ 6 to 8 times ನಿಮಗೆ ಮೋಷನ್ ಮಾಡೋದು, ಯೂರಿನ್ ಮಾಡೋದು ನಾರ್ಮಲ್. ಸೊ ಮೋಷನ್ ಮಾಡೋದು ಯೂಶಲಿ ನಿಮಗೆ ಫಸ್ಟ್ ದಿನ ಮಾಡ್ಬೇಕಾದ್ರೆ ಡಾರ್ಕ್ ಗ್ರೀನ್ ಅಥವಾ ಬ್ಲಾಕಿಶ್ ಇರ್ತದೆ. ಹೋಗ್ತಾ 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 ನಿಮಗೆ ಹಳದಿ ಕಲರ್ ಟರ್ನ್ ಆಗ್ತದೆ ಬೈ ದ ಎಂಡ್ ಆಫ್ 1 week. ಅದಾದ್ಮೇಲೆ ನಿಮಗೆ ಎಲ್ಲೋ ಕಲರ್ ಇರ್ತದೆ. ಕೆಲವೊಂದು ಟೈಮ್ ಡಿಪೆಂಡ್ಸ್ ಆನ್ ನಿಮಗೆ ಡೈರೆಕ್ಟ್ ಬ್ರೆಸ್ಟ್ ಫೀಡಿಂಗ್ ಮಾಡ್ತೀರಿ ಅಥವಾ ಫಾರ್ಮುಲಾ ಹಾಕ್ತೀರಿ, ಅದ್ರ ಮೇಲೆ ಕೂಡ ನಿಮಗೆ ಸ್ಟೂಲ್ ಕನ್ಸಿಸ್ಟೆನ್ಸಿ ಚೇಂಜ್ ಆಗುತ್ತೆ, ಯಾವ ಕಲರ್ ಇದೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಸರ್ ಯಾವಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು? ಯಾವಾಗ ನೀವು ಬೇದಿಲ್ ರಕ್ತ ನೋಡ್ತೀರಿ, ಪಾಪು ಹಾಲ್ ಸರಿ ಕುಡಿತಿಲ್ಲ, ಹೊಟ್ಟೆ ಉಬ್ರ ಬಂತು, ಈ ರೀತಿ ಇದೆ ಅಂತ ಅಂದಾಗ ನೀವು ಡಾಕ್ಟರ್ ಹತ್ರ ಹೋಗಿ ತೋರ್ಸ್ಕೋಬೇಕಾಗ್ತದೆ. ಸೊ ಇನ್ನೊಂದೇನು ಟ್ರಾನ್ಸಿಷನಲ್ ಸ್ಟೂಲ್. ಸೊ ಇದು ಯಾವಾಗ ಬೈ ದ ಎಂಡ್ ನಿಮಗೆ 3 ದಿನ 4 ದಿನ ಆದ್ಮೇಲೆ ಹಾಲು ಯಾವಾಗ ಚೆನ್ನಾಗಿ ಬರಕ್ ಶುರು ಆಗ್ತದೆ, ಬೇದಿ ಪಾಪು ಕೂಡ ಚೆನ್ನಾಗಿ ಮಾಡೋದಕ್ಕೆ ಶುರು ಮಾಡ್ತವೆ, ಅದು ಒಂದು ಒಳ್ಳೆ ಸೈನ್ ಕೂಡ. ಸೊ ಅದ್ರ ಅರ್ಥ ಏನು, ಪಾಪು ಜೀರ್ಣಕ್ರಿಯೆ ಏನಿದೆ ಚೆನ್ನಾಗಿದೆ ಅಂತ ಹೇಳಿ. ಈ ಎಲ್ಲಾ ಬೇದಿಗಳು ಅಬ್ನಾರ್ಮಲ್ ಅಲ್ಲ. ಈಗ ದೊಡ್ಡರಿಗೆ ವಾಂತಿ ಬೇದಿ ಆಗ್ತಾವಲ್ಲ, ಆ ತರ ಈ ಬೇದಿಗಳು ಅಲ್ಲ. ಸೊ ಅವು ನೀರ್ ತರ ಮಾಡಿ ತಂತಾನೆ ಅದು ಅಡ್ಜಸ್ಟ್ ಆದ್ಮೇಲೆ ತಂತಾನೆ ಅದು ಹೋಗುತ್ತೆ ಕೂಡ. ನೆಕ್ಸ್ಟ್ ಸ್ಲೀಪ್ ಅಂಡ್ ಪೊಸಿಷನ್. ಪಾಪುನ ಹೇಗೆ ಮಲಸ್ಕೋಬೇಕು? ಸೊ ಯೂಶಲಿ ಅವ್ರನ್ನ ನೀವು ಬೆನ್ ಮೇಲೆ ಮಲಸ್ಕೊಂಡ್ರೆ ಒಳ್ಳೇದು. ಸೊ ನೀವು ಮಕಡೆ ಮಲಗಿಸಿದಾಗ ಅವ್ರಿಗೆ ಉಸಿರು ಕಟ್ಟೋ ಚಾನ್ಸಸ್ ಕೂಡ ಇರ್ತದೆ. ಸೊ ನಿಮಗೆ ಬೇರೆ ಉಸಿರಾಟ ತೊಂದರೆಗಳು ಬರೋ ಚಾನ್ಸ್ ಇರ್ತವೆ. ಹಾಗಾಗಿ ಈ ರೀತಿ ನೀವು ಮಲಸ್ಕೋಬಾರ್ದು. ಇನ್ನೊಂದು ಸೀರೆ ಜೋಳಿಗೆ. ಸೊ ಏನು ಸರ್ ಇದು ಒಳ್ಳೇದಾ? ಇದು ಒಳ್ಳೇದಲ್ಲ. ಸೊ ಏನಾಗುತ್ತೆ ಇದರಿಂದ, ಒಂದು ನಮಗೆ ಒಳಗಡೆ ಏನ್ ನಡೀತಾ ಇದೆ, ಪಾಪು ಉಸಿರಾಡ್ತತೆ ಇಲ್ಲ ಅಂತ ನಿಮ್ಗೆ ಏನು ಗೊತ್ತಾಗೋದಿಲ್ಲ. ಇಟ್ ವಿಲ್ ಬಿ ಅನ್ಮಾನಿಟರ್ಡ್. ಸೊ ಈ ರೀತಿ ಇದ್ದಾಗ ನಿಮಗೆ ಏನಾದ್ರು ತೊಂದರೆಗಳು ಆದಾಗ ಬೇಗ ಐಡೆಂಟಿಫೈ ಮಾಡೋದು ಆಗೋದಿಲ್ಲ. ಸೊ ಹಾಗಾಗಿ ಮತ್ತೆ ಹೆಂಗ್ ಮಲಸ್ಕೋಬೇಕು ಸರ್? ಸಾಫ್ಟ್ ಬೆಡ್ ಕೂಡ ಇರಬಾರ್ದು, ನಾವು ಕುತ್ಕೊಂಡ್ರೆ ಒಳಗೆ ಹೋಗ್ತಲ್ಲ ಅಂತ ಬೆಡ್ ಕೂಡ ಇರಬಾರ್ದು, ಫರ್ಮ್ ಬೆಡ್ ಇರಬೇಕು, ಅದ್ರ ಮೇಲೆ ತಾಯಿ ಪಕ್ಕನೆ ಪಾಪು ಇರಬೇಕು. ಸೊ ಈ ರೀತಿ ಇದ್ರೆ ನಿಮಗೆ ಏನಾದ್ರು ಅನಾಹುತಗಳು ಆದ್ರೂ ಕೂಡ ಬೇಗ ಐಡೆಂಟಿಫೈ ಆಗ್ತವೆ, ಆತರ ಆಗೋ ಚಾನ್ಸಸ್ಗಳು ಕೂಡ ಕಡಿಮೆ ಇರ್ತದೆ. ನೆಕ್ಸ್ಟ್ ಜಾಂಡಿಸ್. ಸೊ ಕಾಮಾಲೆ ಅಂತ ಕರಿತೀವಿ. ಸೊ ಯೂಶಲಿ ಹುಟ್ಟಿದ ಪಾಪುಗಳು ಎಲ್ಲಾ ಪಾಪುಗಳು ನಿಮ್ಗೆ ಜಾಂಡಿಸ್ ಬಂದೇ ಬರ್ತದೆ. ಸೊ ನಮ್ಮಲ್ಲಿ ಜಾಂಡಿಸ್ ಅನ್ನೋದು ಈಗ 100% ಕಾಯಿಲೆ ತಗೊಂಡ್ರೆ ನನಗೆ ಬಹಳ ತಲೆನೋವು ಇಲ್ಲದ ಕಾಯಿಲೆ ಅಂತ ಜಾಂಡಿಸ್. ಇದನ್ನ ನಮ್ಗೆ ಏನೂ ತೊಂದರೆಗಳು ಬರೋದಿಲ್ಲ.
ಬಟ್ ಯಾವಾಗ ನಾವು ಎಚ್ಚೆತ್ಕೊಂಡಿರ್ಬೇಕು, ಜಾಂಡೀಸ್ ನಿಮಗೆ ಮೊದಲೇ 2 ದಿನ ಬಂದಾಗ, ಆಮೇಲೆ ಅಂಗೈ ಅಂಗಾಲ್ ಹಳದಿ ಅನ್ಸಿದ್ರೆ ಅವಾಗ ನಾವು ತಲೆ ಕೆಡ್ಸ್ಕೋಬೇಕು. ಅವಾಗ ಇಮಿಡಿಯೇಟ್ ಆಗಿ ಹೋಗಿ ನೀವು ಡಾಕ್ಟರ್ ಹತ್ರ ತೋರ್ಸೋದು ಮಾಡೋದು ಮಾಡ್ಬೇಕಾಗ್ತದೆ. ಸೊ ಈಗ ನೋಡ್ತೀರಿ, ಸೊ ಜಾಂಡೀಸ್ ಯಾವಾಗ್ಲೂ ನಮಗೆ ಕಣ್ಣಿಂದ ಶುರುವಾಗಿ ಕೆಳಗೆ ಹೋಗ್ತದೆ. ಸೊ ಫಸ್ಟ್ ಮುಖಕ್ಕೆ ಬರ್ತದೆ, ಆಮೇಲೆ ಎದೆಗೆ ಬರ್ತದೆ, ಹೊಟ್ಟೆಗೆ ಬರ್ತದೆ, ಕಾಲಿಗೆ ಹೋಗ್ತದೆ, ಅಂಗೈ ಅಂಗಾಲಿಗೆ ಬರ್ತದೆ. ಸೊ ಇದ್ರ ಅರ್ಥ ಏನು? ದ ಸಿವಿಯರಿಟಿ ಆಫ್ ಜಾಂಡೀಸ್ ಇನ್ಕ್ರೀಸಸ್ ಆಸ್ ಇಟ್ ಗೋಸ್ ಡೌನ್. ಅಂದ್ರೆ ಅಂಗೈ ಅಂಗಾಲು ಬಂತು ಅಂತ ಹೇಳಿದ್ರೆ ಜಾಂಡೀಸ್, ನಿಮಗೆ ಜಾಂಡೀಸ್ ಜಾಸ್ತಿ ಇದೆ ಅಂತ ಹೇಳಿ. ಸೊ ಕಣ್ಣು ಅಳೆದಿದ್ದಾವೆ ಅಂತ ಹೇಳಿ ವರಿ ಮಾಡೋ ಅಥವಾ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು ಜಾಂಡೀಸ್ ಬಂದ್ರೆ ಏನ್ ಮಾಡ್ಬೇಕು? ಸಿಂಪಲ್, ಏನು ಬೇರೆ ಇದಕ್ಕೆ ಮೆಡಿಕೇಶನ್ಸ್ ಅಂತ IV ಇಂಜೆಕ್ಷನ್ಸ್ ಆಗ್ಲಿ ಏನೂ ಇಲ್ಲ. ಅದಕ್ಕೆ ನಾವು ಲೈಟ್ ಥೆರಪಿ ಅಂತ, ಫೋಟೋಥೆರಪಿ ಅಂತ ನಾವು ಕೊಡ್ತೇವೆ. ಅದನ್ನು ಅಟ್ಲೀಸ್ಟ್ 1 to 2 days ನೀವು ಕೊಡ್ಸ್ಕೊಂಡ್ರೆ, ಡಿಪೆಂಡಿಂಗ್ ಅಪಾನ್ ಯಾವ ತರ ಜಾಂಡೀಸ್ ಇದೆ, ಎಷ್ಟು ಸಿವಿಯರ್ ಇದೆ, 1 day ಬೇಕಾ 2 day ಬೇಕಾ, ಅದನ್ನ ಡಾಕ್ಟರ್ಸ್ ನಿರ್ಧಾರ ಮಾಡ್ತಾರೆ. ಸೊ ಇದನ್ನ ನೀವು ತೋರಿಸ್ಕೊಳ್ಳಿಲ್ಲ, ಈಗ ಪೂರ್ತಿ 2 ದಿನದ 48 ತಾಸು ಒಳಗಡೆನೆ ಜಾಂಡೀಸ್ ಬಂದಿದೆ, ಅಂಗ ಎಲ್ಲ ಹಳದಿ ಆಗೈತಿ, ನೀವು ತೋರಿಸ್ಕೊಂಡೇ ಇಲ್ಲ, ಈ ರೀತಿ ಇದ್ದಾಗ ಜಾಂಡೀಸ್ ಅನ್ನೋದು ಪಾಪು ಮೆದುಳು ಕೂಡ ಹರಡಬಹುದು. ಈ ರೀತಿ ಹರಡಿ ಪಾಪು ಬ್ರೈನ್ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಇರ್ತದೆ. ಸೊ ಹಾಗಾಗಿ ಯಾವಾಗ ನಿಮಗೆ ಡೌಟ್ ಅನ್ಸುತ್ತೆ, ಅಂಗ ಹೆಂಗಾಲ ಅಥವಾ ಕಾಲುಗಳು ಹಳದಿ ಅನ್ಸ್ತವೆ, ದಯವಿಟ್ಟು ಹೋಗಿ ನೀವು ಡಾಕ್ಟರ್ ಹತ್ರ ತೋರಿಸ್ಕೋಬೇಕಾಗ್ತತಿ. ಈ ರೀತಿ ಬ್ರೈನ್ ಡ್ಯಾಮೇಜ್ ಆಯ್ತು ಅಂತ ಹೇಳಿದ್ರೆ ಅವರು ಸೆರೆಬ್ರಲ್ ಪಾಲ್ಸಿ ಅಥವಾ ಬುದ್ಧಿಮಾಂದ್ಯತೆ ಆಗೋ ಚಾನ್ಸಸ್ ಕೂಡ ಇರ್ತದೆ. ಸೊ ಹಾಗಾಗಿ ಇದು ಬಹಳ ಸಾಮಾನ್ಯ ಕಾಯಿಲೆ ಆದ್ರೂ ಕೂಡ ಯಾವಾಗ ನೀವು ತೋರಿಸ್ಕೋಬೇಕು ಅನ್ನೋದು ಕೂಡ ನೀವು ತಿಳ್ಕೊಂಡ್ರೆ ಈ ತರ ಸಮಸ್ಯೆಗಳು ಆಗೋ ಚಾನ್ಸ್ಗಳನ್ನ ತಡೆ ಹಿಡಿಬಹುದು. ನೆಕ್ಸ್ಟ್ ವ್ಯಾಕ್ಸಿನೇಷನ್. ಸೊ ವ್ಯಾಕ್ಸಿನೇಷನ್ ಅಂತ ನಾವು ಮಾತಾಡಿದಾಗ, ಸೊ ನಾವು ಮೋಸ್ಟ್ ಆಫ್ ಆಲ್ ಏನ್ ಕ್ವಶನ್ಸ್ ಕೇಳ್ತೀವಿ, ಪೇರೆಂಟ್ಸ್ ಏನ್ ಕೇಳ್ತಾರೆ ಅಂದ್ರೆ, ಸರ್ ನಾವು ವ್ಯಾಕ್ಸಿನ್ ಕೊಡ್ಸಿದ್ರೆ ಈ ತರ ಕಾಯಿಲೆಗಳು ಬರಲ್ವಾ? ಇದು ಸಾಮಾನ್ಯ ಪ್ರಶ್ನೆ. ಆ ತರ ಅಲ್ಲ ಅದು. ಸೊ ವ್ಯಾಕ್ಸಿನೇಷನ್ ಕೊಡಿಸ್ತೀರಿ ಅಂತ ಹೇಳಿದ್ರೆ ನಿಮಗೆ ರೋಗಗಳು ಬರಲ್ಲ ಅಂತಲ್ಲ, ಆ ರೋಗಗಳು ಬಂದ್ರೂ ಕೂಡ ಸಿವಿಯಾರಿಟಿ ಏನಿರ್ತದೆ, ಹಾಸ್ಪಿಟಲ್ ಅಡ್ಮಿಷನ್ ಆಗಿ ಆಕ್ಸಿಜನ್ ಬೇಕಾಗೋ ಸಮಸ್ಯೆಗಳು ಏನಿರ್ತವೆ, ಆ ಸಮಸ್ಯೆಗಳು ನಿಮಗೆ ಕಮ್ಮಿ ಇರ್ತವೆ. ಸೊ ಆದ್ರಿಂದ ಎಲ್ಲಾ ವ್ಯಾಕ್ಸಿನೇಷನ್ ಹುಟ್ಟಿದ ಮೇಲೆ ನಿಮಗೆ BCG, ಹೆಪಟೈಟಿಸ್ B ಮತ್ತೆ ಪೋಲಿಯೋ ವ್ಯಾಕ್ಸಿನ್ ಏನಿದೆ ಅದನ್ನ ನೀವು ಖಂಡಿತ ಮಾಡಿಸ್ಕೋಬೇಕು. ಆಮೇಲೆ 1.5 ತಿಂಗಳಿಗೆ, 2.5 ತಿಂಗಳಿಗೆ, 3.5 ತಿಂಗಳಿಗೆ ಹೇಗೆ ಅವರು ಕೊಟ್ಟಿರ್ತಾರೆ ಅದನ್ನು ಕೂಡ ನೀವು ಫಾಲೋ ಮಾಡಿಸ್ಕೋಬೇಕು. ನೆಕ್ಸ್ಟ್ ಮದರ್ಸ್ ಕೇರ್. ತಾಯಿನ, ಈಗ ನಾವು ಪಾಪು ಹುಟ್ಟಿದ ಮೇಲೆ ಎಲ್ಲರೂ ಪಾಪು ಬಗ್ಗೆನೆ ನಾವು ಯೋಚನೆ ಮಾಡ್ತೀವಿ, ತಾಯಿ ಬಗ್ಗೆ ಯಾರು ಅಷ್ಟು ನಾವು ತಲೆನೇ ಕೆಡ್ಸ್ಕೊಳೋದಿಲ್ಲ. ಸೊ ಇವ್ರಿಗೆಲ್ಲ ರಿಸ್ಟ್ರಿಕ್ಷನ್, ಊಟದಲ್ಲೂ ರಿಸ್ಟ್ರಿಕ್ಷನ್, ನೀರು ಕುಡಿಯೋದಲ್ಲೂ ರಿಸ್ಟ್ರಿಕ್ಷನ್. ಸರ್ ಮತ್ತೆ ಹೆಂಗ್ ಮಾಡ್ಬೇಕು ಏನು ಎಲ್ಲ ನೋಡಿ, ಕೋಲ್ಡ್ ಐಟಮ್ಸ್ ಕೊಡಂಗಿಲ್ಲ ಅಂತಾರೆ, ಹಾಟ್ ಐಟಮ್ಸ್ ಕೊಡಂದ್ರೆ ಬಿಸಿ ಇರೋದ್ರೂ ಕೊಡೋದಂಗಿಲ್ಲ. ಏನು ಕೋಲ್ಡ್ ಇರೋದು ಕೊಟ್ರೆ ನೆಗಡಿ ಆಕತಿ, ಪಾಪುಗೂ ನೆಗಡಿ ಆಗ್ತೈತಿ ಅಂತ ಹೇಳಿ ಕೊಡೋದಿಲ್ಲ. ಈ ಕಡೆ ಬಿಸಿ ಇರೋದು ಕೊಟ್ರೆ ಮತ್ತೆ ಜೀರ್ಣಿಸ್ಕೊಳಕ್ ಆಗಲ್ಲ ಅಂತ ಅದನ್ನು ಕೊಡೋದಿಲ್ಲ. ಈ ಕಡೆ ಅದು ಇಲ್ಲ ಇದು ಇಲ್ಲ, ಹಂಗಾಗಿ ಅವ್ರಿಗೆ ಕರೆಕ್ಟಾಗಿ ಪೋಷಣೆ ಕೂಡ ಸಿಗೋದಿಲ್ಲ. ಯೂಶಲಿ ಡೆಲಿವರಿ ಆದ್ಮೇಲೆ ಅವ್ರು 2 ಜೀವವನ್ನು ನೋಡ್ಕೋಬೇಕು, ಒಂದು ಅವ್ರದ್ದು, ಇನ್ನೊಂದು ಪಾಪುದು. ಸೊ ಹಾಗಾಗಿ ಅವ್ರು ಇನ್ನೊಂದು ನಾವು ಜಾಸ್ತಿ ಊಟ ಮಾಡಿಸ್ಬೇಕೆ ಹೊರತು ಕಡಿಮೆ ಅದನ್ನ ಕೊಡಬಾರ್ದು. ಎಗ್ ಆಗ್ಲಿ, ಅವ್ರಿಗೇನ್ ಪ್ರೋಟೀನ್ ಡಯಟ್ ಆಗ್ಲಿ, ಕಾರ್ಬೋಹೈಡ್ರೇಟ್ ಡಯಟ್ ಆಗ್ಲಿ, ಅದನ್ನ ನೀವು ಮಾಡಬಹುದು. ನೆಕ್ಸ್ಟ್ ನೀರ್ ಬಗ್ಗೆ, ಪೋಸ್ಟ್ ಮಾರ್ಟಮ್ ವಾಟರ್ ರಿಸ್ಟ್ರಿಕ್ಷನ್ ಅಂತ ಏನ್ ಹೇಳ್ತೀವಿ, ನೀರೇ ಕೊಡೋದಿಲ್ಲ. ಸೊ ನಾನು ಕೇಳಿದೆ, ಸರ್ ನನಗೊಂದು ಅರ್ಧ ಕಪ್ ಕೊಟ್ಟಾರೆ ಸರ್ ಅಷ್ಟೇ, ಬೇರೆ ನೀರೇ ಕುಡ್ಸಕ್ ಬಿಡ್ತಿಲ್ಲ ಸರ್ ಇವ್ರು ಅಂತ ಹೇಳ್ತಾರೆ. ನೀವು ಎಷ್ಟು ಚೆನ್ನಾಗಿ ಅವ್ರನ್ನ ತಾಯಿನ ನೋಡ್ಕೊಂತೀರಿ, ಎಷ್ಟು ಚೆನ್ನಾಗಿ ಅವ್ರ ಹಾಲು ನೀರು ಕುಡಿತಾರೆ, ಅಷ್ಟು ಚೆನ್ನಾಗಿ ಹಾಲು ಉತ್ಪತ್ತಿ ಆಗ್ತದೆ. ಎಷ್ಟು ಚೆನ್ನಾಗಿ ಹಾಲು ಉತ್ಪತ್ತಿ ಆಗ್ತದೆ ಅಷ್ಟೇ ಚೆನ್ನಾಗಿ ಪಾಪು ಕೂಡ ಇರ್ತದೆ. ನೀವು ನೀರು ಕೊಡ್ಲಿಲ್ಲ, ಹಾಲು ಬರೋದಿಲ್ಲ, ಈ ಕಡೆ ಪಾಪು ಕೂಡ ಸರಿ ಇರೋದಿಲ್ಲ. ಸೊ ಈ ರೀತಿ ಆಗ್ತದೆ. ಡಾಕ್ಟರ್ಸ್ ಏನು ಐರನ್ ಟ್ಯಾಬ್ಲೆಟ್ ಮತ್ತೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಏನ್ ಕೊಟ್ಟಿರ್ತಾರೆ ಅದನ್ನ ಕೂಡ ಅವ್ರು ಕಂಟಿನ್ಯೂ ಮಾಡ್ಬೇಕು. ನೆಕ್ಸ್ಟ್ ಸ್ಲೀಪ್, ನಾನು ಇದ್ರ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೇನೆ. ಸೊ ತಾಯಿಗೂ ಕೂಡ ನಿದ್ದೆ ಅನ್ನೋದು ಒಂದು ದೊಡ್ಡ ಮೆಡಿಸಿನ್. ಅದನ್ನ ಅವ್ರನ್ನ ಮಾಡೋದಕ್ ಬಿಡಿ. ಹಗಲೆಲ್ಲ ಪಾಪುಗೆ ಹಾಲು ಕುಡಿಸ್ಬೇಕು ಅಂತ ಹೇಳಿ 2 ತಾಸಿಗೆ 1 ತಾಸಿಗೆ ಅವ್ರನ್ನ ಎದ್ದೇಳಿಸಿ ಹಾಲು ಕುಡಿಸೋದು ಮಾಡೋದನ್ನ ಮಾಡಕ್ ಹೋಗ್ಬೇಡಿ. ಅಟ್ಲೀಸ್ಟ್ 3 to 4 hours ಅವ್ರನ್ನ ಮಲಗಿಸಿ, ಅವ್ರು ಎದ್ದಾಗ ತಾಯಿನ ಕೂಡ ಎದ್ದೇಳಿಸಿ ನೀವು ಹಾಲು ಕುಡಿಸಿದ್ರೆ ಸಾಕಾಗ್ತದೆ. ನೆಕ್ಸ್ಟ್ ಈ ಫೀಡಿಂಗ್ ಕ್ಯೂಸ್. ಸರ್ ಮತ್ತೆ ಪಾಪುಗೆ ಹೊಟ್ಟೆ ಅಂತ ಹೆಂಗ್ ಗೊತ್ತಾಗ್ತತಿ? ಸೊ ಅದಕ್ಕೆ ಫೀಡಿಂಗ್ ಕ್ಯೂಸ್ ಅಂತ ನಾವು ನೋಡ್ತೇವೆ. ಅರ್ಲಿ ಕ್ಯೂಸ್, ಮಿಡ್ ಕ್ಯೂಸ್ ಮತ್ತೆ ಲೇಟ್ ಕ್ಯೂಸ್. ಪಾಪು ಎದ್ದ ತಕ್ಷಣ ಸ್ವಲ್ಪ ಮೂವ್ಮೆಂಟ್ ಮಾಡೋದು, ಬಾಯಿ ಹತ್ರ ಕೈ ಒಯ್ಯೋದು ಅಥವಾ ಎದೆ ಹುಡ್ಕೋದು, ಸ್ವಲ್ಪ ಇದನ್ನೆಲ್ಲ ನಾವು ಸೈನ್ಸ್ಗಳನ್ನ ನೋಡಿದಾಗ ಪಾಪು ಹೊಟ್ಟಸ್ತಿದೆ ಅಂತ ನಾವು ತಿಳ್ಕೊಬೇಕು. ಏನು ಅಳದಿದೆ ಅದು ಲಾಸ್ಟ್ ಬರ್ತದೆ. ಸೊ ನಮ್ದು ಅತ್ತಾದ್ಮೇಲೆ ನಾವು ಹಾಲು ಕುಡ್ಸೋದು, ಈ ಏನಿದಾವೆ ಇವನು ಕೂಡ ನಾವು ಐಡೆಂಟಿಫೈ ಮಾಡಿ ಪಾಪು ಹೊಟ್ಟಸ್ತಿದೆ ಅಂತೇಳಿ ನೀವು ಅವಾಗೇ ಹಾಲು ಕುಡಿಸಿದ್ರೆ ಇದನ್ನೆಲ್ಲ ನೀವು ತಡೆ ಹಿಡಿಬಹುದು. ಸೊ ಡೇಂಜರ್ ಸೈನ್. ಸೊ ಯಾವಾಗ ನಾವು ಹಾಸ್ಪಿಟ್ಲಿಗೆ ಇಮಿಡಿಯೇಟ್ ಆಗಿ ನೀವು ಕರ್ಕೊಂಡು ಹೋಗ್ಬೇಕು. ಪಾಪು ಜೋರಾಗಿ ಉಸಿರಾಡ್ತದೆ, ಪಾಪುಗೆ ಜಾಂಡಿಸ್ ಅಂಗೈ ಅಂಗಾಲಲ್ಲಿ ಬಂದಿದೆ, ಸಿಕ್ಕಾಪಟ್ಟೆ ವಾಂತಿ ಮಾಡ್ತಾ ಇದೆ,
ಫಿಟ್ಸ್ ಬಂತು, ಆಮೇಲೆ ಜ್ವರ ಬಂದಿದೆ, ಅಥವಾ ಪಾಪು ಕೈ ಕಾಲುಗಳು ಬಹಳ ತಣ್ಣಗಿದಾವೆ, ಪಾಪು ಆಕ್ಟಿವಿಟೀಸ್ ಅಷ್ಟು ಸರಿ ಅನಿಸ್ತಾ ಇಲ್ಲ ಅಂತ ಅಂದಾಗ ನೀವು ಡೈರೆಕ್ಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡ್ಬೇಕಾಗ್ತದೆ. ಇದನ್ನ ನಾವು ಡೇಂಜರ್ ಸೈನ್ಸ್ ಅಂತ ನಾವು ಕರಿತೇವೆ. ಥ್ಯಾಂಕ್ ಯು. ಇಟ್ಸ್ ಎ ಗ್ರೇಟ್ ಕ್ವಶನ್. ಸೊ ಮಾಮೂಲಿ ಸರ್ ಇವಾಗ ಆಲ್ರೆಡಿ ಹೇಳಿದ್ರು, ಎರಡು ತರನು ನೀವು ನೋಡ್ಬೋದು. ಪಾಪು ಚೆನ್ನಾಗಿ ಹಾಲು ಕುಡಿತೈತಿ ಮಾಡ್ತೈತಿ ಅಂದ್ರೂ ಕೂಡ ನಿಮಗೆ ದಿನಕ್ಕೆ 10 ಸತಿ ಕೂಡ ಬೇದಿ ಮಾಡ್ತಾವ. ಸೊ ಕೆಲವೊಂದು ಟೈಮ್ ಏನಾಗ್ತದೆ, ಹೋಗ್ತಾ ಹೋಗ್ತಾ ನಿಮಗೆ ಒಂದು ವಾರ ಕೂಡ ಅವ್ರು ಬೇದಿ ಮಾಡೋದಿಲ್ಲ. ಇದು ಕೂಡ ನಾರ್ಮಲ್. ಸರ್ ಮತ್ತೆ ಯಾವಾಗ ಕರ್ಕೊಂಡು ಹೋಗ್ಬೇಕು? ಹೊಟ್ಟೆ ಉಬ್ರ ಬಂತು, ನಿಮಗೆ ಹಸಿರು ಬಣ್ಣ ವಾಂತಿ ಮಾಡ್ತದೆ, ಪಾಪು ಹಾಲು ಸರಿ ಕುಡಿತಾ ಇಲ್ಲ. ಸೊ ಈ ರೀತಿ ಇದ್ದಾಗ ನೀವು ಖಂಡಿತ ಹೋಗಿ ತೋರ್ಸ್ಕೋಬೇಕಾಗ್ತದೆ. ಅಥವಾ ಗ್ಯಾಸ್ ಪಾಸ್ ಮಾಡ್ತಾ ಇಲ್ಲ. ಸೊ ಗ್ಯಾಸ್ ಪಾಸ್ ಮಾಡ್ತಾರೆ, ಹಾಲು ಕುಡಿತಾರೆ, ವಾಂತಿ ಇಲ್ಲ, ಬೇರೆದೆಲ್ಲ ಚೆನ್ನಾಗೈತಿ, ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಿದ್ರು ತೊಂದರೆ ಇಲ್ಲ. ಸೊ ಇನ್ನೊಂದು ನೋಡಿದ್ದೇನೆ. ಸೊ ಈಗ ಏನ್ ಮಾಡ್ತಾರೆ, 7 ದಿನ ಪಾಪಗ 3 ದಿನ 4 ದಿನ ನೋಡ್ತಾರೆ, ಬೇದಿ ಮಾಡಿಲ್ಲ ಅಂದ ತಕ್ಷಣ ಹುಣ್ಸೆಹಣ್ಣಿನ ಬೀಜ ಇಡೋದು, ಇಲ್ಲ ಸೋಪ್ ಇಡೋದು, ಆಮೇಲೆ ಇಲ್ಲಾಂದ್ರೆ ಕಡ್ಡಿ ಇಡ್ತಾರೆ, ಈ ತರನು ಮಾಡ್ತಾರೆ. ಸೊ ಈ ತರ ಆಗಿ ಅವು ಕೆಳಗಡೆ ನಮಗೆ ಇಂಜುರಿ ಆಗಿ ಪಾಪುಗಳು ಬರ್ತವೆ. ಅದು ಮತ್ತೆ ಇನ್ಫೆಕ್ಷನ್ ಆಗಿ ನಾವು ಆಪ್ಸಸ್ ಆಗಿರೋದು ಕೂಡ ನಾವು ನೋಡಿದ್ದೇವೆ. ಸೊ ಇದನ್ನ ನಾರ್ಮಲ್ ಪ್ರಕ್ರಿಯೆ ಏನಿರುತ್ತೆ ಅದನ್ನ ನೀವು ಫಸ್ಟ್ ತಿಳ್ಕೊಂಡ್ರೆ ನೆಕ್ಸ್ಟ್ ಅಬ್ನಾರ್ಮಲ್ ಅನ್ನೋದನ್ನ ನೀವು ಕಂಡಿಡ್ಕೋಬಹುದು. ಈ ಮೋಸ್ಟ್ಲಿ ಏನಾಗ್ಬಿಟ್ಟಿದೆ, ಪಾಪುಗಳು ಹೆಂಗಿದಾವೆ ಅಂತ ನಿಮಗೆ ಗೊತ್ತಿಲ್ಲದಕ್ಕೆ ಎಲ್ಲದು ನಿಮಗೆ ಇದು ಓಕೆ ಇದು ಅಬ್ನಾರ್ಮಲ್ ಅಂತ ತಿಳ್ಕೊಂಡ್ಬಿಡ್ತೀರಿ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡ್ರೆ ಫಸ್ಟ್ ನಾರ್ಮಲ್ ಐತಿ ಅಂತ ಗೊತ್ತಾದ ತಕ್ಷಣ ಇವನ್ನೆಲ್ಲ ಅಬ್ನಾರ್ಮಲ್ ಅಲ್ಲ ಅಂತ ನೀವು ಕಂಡಿಡ್ಬೋದು. ನೀವು ನೋಡಿದ ತಕ್ಷಣ ಇದೇ ಅಬ್ನಾರ್ಮಲ್ ಅಂದ್ಕೊಂಡು ಇವನ್ನೆಲ್ಲ ನೀವು ಮಾಡಕ್ ಶುರು ಮಾಡ್ತೀರಿ. ಅದರಿಂದ ನಮಗೆ ಬೇರೆ ತೊಂದರೆಗಳು ಶುರುವಾಗ್ತವೆ. ಸುಡ್ತಾರೆ. ಸೊ ಒಂದು ಅದನ್ನ ಜ್ವರ ಬಂದಾಗ ಕೂಡ ಮಾಡ್ತಾರೆ, ಆ ಚುಟ್ಕಿ ಹಾಕಿದ್ರೆ ಹೋಗುತ್ತೆ ಜ್ವರ ಅನ್ನೋದಕ್ಕೆ, ಅದರಿಂದ ಕೂಡ ಏನೂ ಆಗೋದಿಲ್ಲ. ಅದರಿಂದ ನಮಗೆ ಮತ್ತೆ ನೋವು ಮತ್ತೆ ಇನ್ಫೆಕ್ಷನ್. ಸೊ ಅದನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಈಗ ನೋವಿಗೆ ಏನ್ ಮಾಡ್ತೀವಿ, ನಮಗೆ ನೋವು ಬಂದಾಗ ಯೂರಿನ್ ಮತ್ತೆ ಮೋಷನ್ ಪಾಸ್ ಮಾಡ್ತೇವೆ. ಅರ್ಥ ಆಯ್ತಾ? ನೋವು ಜಾಸ್ತಿ ಇಂಟೆನ್ಸ್ ಪೇನ್ ಇದ್ದಾಗ ನಿಮಗೆ ಅವಾಗ ಯೂರಿನ್ ಮೋಷನ್ ಮಾಡ್ತಾರೆ ಪಾಪುಗಳು. ಸೊ ಆ ರೀಸನ್ಗೆ ಒಂದು ಅವ್ರು ಮಾಡಿರ್ಬೋದು. ಬಟ್ ಅದನ್ನ ಮಾಡೋ ಅವಶ್ಯಕತೆ ಇದೆನಾ? ಖಂಡಿತ ಇಲ್ಲ. ಯಾಕಂದ್ರೆ ಅದು ನಾರ್ಮಲ್ ಪ್ರೊಸೆಸ್ ನಾವು ಹೋಗಿ ಅದಕ್ಕೆ ಇಂಟರ್ಫಿಯರ್ ಮಾಡಬೇಕು, ಮಾಡಬಾರ್ದು. ಕರಳುಬಳ್ಳಿ ಅನ್ನೋದು ನಿಮಗೆ ಹೊಟ್ಟೆಲಿದ್ದಾಗ ಯಾವ ರೀತಿನಾರು ಇರ್ಬೋದು. ಸೊ ಅದರಿಂದ ಅನುವಂಶಿಕವಾಗಿ ಬರುತ್ತೆ ಅನ್ನೋದು ಅದು ಕಷ್ಟ ಅದು ಹೇಳೋದು. ಆ ರೀತಿ ಯಾವ್ದು ಏನು ಎವಿಡೆನ್ಸ್ ಇಲ್ಲ. ಕರಳುಬಳ್ಳಿ ಯಾವಾಗ ನಮಗೆ ಉದ್ದ ಇರ್ತದೆ, ನಾರ್ಮಲಿ ಏನ್ ಹೇಳ್ತೇವೆ ಒಂದು 75 ಸೆಂಟಿಮೀಟರ್ ಇರುತ್ತೆ ಅಂತ ಹೇಳಿದೆ, ಅದಕ್ಕಿಂತ ಜಾಸ್ತಿ ಇದ್ದಾಗ ಯಾವಾಗ ನಮಗೆ ದಾರ ಜಾಸ್ತಿ ಇರ್ತದೆ, ಉದ್ದ ಜಾಸ್ತಿ ಆಗಿದ್ದು ಗಂಟಾಗಕ್ಕೆ ಜಾಸ್ತಿ ಚಾನ್ಸ್. ಸೊ ಅದಕ್ಕೆ ನೀವು ಉದ್ದ ಕಮ್ಮಿ ಇತ್ತು, ನಾರ್ಮಲ್ ರೇಂಜ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಆ ರೀತಿ ಆಗ್ಲಿಕ್ಕೆ ಚಾನ್ಸಸ್ಗಳು ಕಡಿಮೆ. ಸೊ ಆ ರೀತಿ ಇದ್ದಾಗ ನಿಮಗೆ ಏನು ಹೆಣ್ಮಕ್ಳು ಡಾಕ್ಟರ್ ಇರ್ತಾರೆ ಅದನ್ನ ಸ್ಕ್ಯಾನ್ ಕೂಡ ಕಂಡಿಡಿತಾರೆ. ಅದನ್ನ ಓಕೆ ನಾರ್ಮಲ್ ಡೆಲಿವರಿ ಬೇಕಾಗ್ತದ ಅಥವಾ ಸಿಸೇರಿಯನ್ ಬೇಕಾಗ್ತದ ಅದನ್ನ ನೋಡಿ ಅವರು ಅಡ್ವೈಸ್ ಮಾಡ್ತಾರೆ. 100 ಹೆಚ್ಚು ಕಮ್ಮಿ ನಾನ್ ನೋಡ್ದಂಗೆ ಇಲ್ಲಿವರೆಗೂ ಏನು ಸರ್ 12 ವರ್ಷ ಅಂತ ಏನ್ ಹೇಳಿದ್ರು, ಆತರ ಹಾಲ್ ಬರದೇ ಇರೋ ತಾಯಂದ್ರುಗಳು ಎಷ್ಟು ಒಂದು 10 ಜನ ಸಿಗ್ಬೋದು ನಿಮ್ಗೆ. ನಾನು 12 ವರ್ಷದ ಮಾತಾಡೋದು. ಸೊ ಆತರ ಕಂಡೀಷನ್ಗಳು ಇದಾವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಯಾವ್ದೋ ಲಕ್ಷಕ್ಕೊಬ್ಬರಿಗೆ 10,000ಕ್ಕೊಬ್ಬರಿಗೆ ಆಗುತ್ತೆ ಅನ್ನೋದನ್ನ ಯಾಕೆ ನಾವು ಸಾಮಾನ್ಯವಾಗಿ ಅದನ್ನ ನೋಡ್ಬೇಕು ಅನ್ನೋದು. ಸೊ ಯೂಶಲಿ ಆತರ ಹಾಲೇ ಬರೋದಿಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಏನು ಪುರಾವೆಗಳು ಏನಿದಾವೆ? ನಾವು ಏನಾದ್ರು ತಾಯಿಗೆ ಚೆನ್ನಾಗಿ ನಿದ್ದೆ ಮಾಡಕ್ ಕೊಟ್ಟಿದ್ವಾ, ಚೆನ್ನಾಗಿ ಆಹಾರ ಕೊಟ್ಟಿದೀವಾ? ಸೊ ಯಾರು ಹೇಳಿದ್ರು ಅದನ್ನ? ಸೊ ಎದೆ ಹಿಂಡಿ ನೋಡಿದಾಗ ನಿಮಗೆ ಆ ಫೋರ್ಸ್ ಕೂಡ ನಮಗೆ ಮ್ಯಾಟರ್ ಆಗ್ತದೆ. ನಾನು ಜೋರಾಗಿ ಹಿಂಡಿದ್ರೆ ಹಾಲು ಬಂದೇ ಬರ್ತೈತಿ, ಸುಮ್ಮನೆ ಹೋಗಿ ನಾನು ಮುಟ್ಟಿದ್ರೆ ಹಾಲು ಬರೋದಿಲ್ಲ. ಅರ್ಥ ಆಯ್ತಾ? ಸೊ ಪಾಪು ಹಾಲು ಚೆನ್ನಾಗಿ ಕುಡಿದು ಮಲ್ಕೊಂಡಿದೆ, ತೂಕ ಬರ್ತಾ ಇದೆ ಅಂತ ಅಂದಾಗ ಅದು ಹಾಲು ಬರೋದಿಲ್ಲ ಅನ್ನೋ ಸೆನ್ಸೇಷನ್ ಇರ್ತದೆ. ಅದನ್ನ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಬೇಡ. ಸೊ ಕೆಲವೊಂದು ಎಂಡೋಕ್ರೈನ್ ಡಿಸಾರ್ಡರ್ಸ್ ಅಂತ ಏನ್ ಹೇಳ್ತೀವಿ, ಪಿಟ್ಯುಟರಿ ಡಿಸಾರ್ಡರ್ಸ್ ಅಂತ ಏನ್ ಹೇಳ್ತೀವಿ, ಆ ರೀತಿ ಬಂದಾಗ ನಿಮಗೆ ಹಾಲು ಬರೋದಿಲ್ಲ. ಸೊ ಆ ರೀತಿ ಆಗೋ ಚಾನ್ಸ್ಗಳು ಬಹಳ 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 ಕಮ್ಮಿ. ಸೊ ನಾನ್ ನೋಡಿದಾಗ ಆ ರೀತಿ ಹಾಲೇ ಬರೋದಿಲ್ಲ ಅನ್ನೋ ಸಂದರ್ಭಗಳು ಇದುವರೆಗೂ ನನಗೆ ಬಂದಿಲ್ಲ. ಇಲ್ಲ ಆತರ ಬಂದಿದೆ ಅಂತಂದ್ರೆ ನಾವು ಅದನ್ನ ತಪ್ಪು ಡಯಾಗ್ನೋಸ್ ಮಾಡಿದೀವಿ, ಇಲ್ಲ ನಾವು ಅದನ್ನ ಓವರ್ ಡಯಾಗ್ನೋಸ್ ಮಾಡಿ ನಾವು ಟ್ರೀಟ್ಮೆಂಟ್ ಕೊಟ್ಟಿರ್ತೇವೆ. ಎಲ್ಲ ಇದೇನಂದ್ರೆ ಎಲ್ಲ ತಲೆ ಮೆಂಟಲ್ ಹೆಲ್ತ್ ಅನ್ನೋದು ಒಂದು ದೊಡ್ಡ ಇದು. ನೀವು ತಲೆಯಲ್ಲಿ ಯಾವಾಗ ಅದನ್ನ ನನ್ನ ಫಸ್ಟ್ ಪಾಪಗೂ ಹಾಲು ಬಂದಿರಲಿಲ್ಲ, ಈ ಪಾಪಗೂ ಬರೋದಿಲ್ಲ, ಅದು ಏನಾಗಿರ್ತದೆ, ಹೆಣ್ಮಕ್ಳು ಏನ್ ಅಜ್ಜರ್ ಇರ್ತಾರೆ, ಫಸ್ಟ್ ಪಾಪಗೂ ಬಂದಿಲ್ಲ ಈ ಪಾಪಗೂ ಬರೋದಿಲ್ಲ, ಪೌಡ್ರಲ್ಲಿ ಬರ್ಸ್ಕೊಂಡ್ಬಿಡ್ಬೇಕು. ಹೇಳ್ತೀನಿ ಅದನ್ನು. ಸೊ ನೀವು ಪೌಡ್ರಲ್ಲಿ ಬರ್ಸ್ಕೊಂಡಾಗ ಏನಾಗುತ್ತೆ, ನೀವು ಪೌಡ್ರಲ್ಲಿ ಕೊಟ್ಟ ತಕ್ಷಣ ಪಾಪು ಮಲ್ಕೊಳತ್ತೆ. ಆಯ್ತಾ? ಹೊಟ್ಟೆ ತುಂಬಿತು ಅಂದ್ರೆ ಪಾಪು ಮಲಗ್ತವೆ. ನಮಗೆ ತಾಯಿಗೆ ಹಾಲು ಚೆನ್ನಾಗಿ ಬರ್ಬೇಕು ಅಂತ ಹೇಳಿದ್ರೆ ಪಾಪು ಹೋಗಿ ಸಕ್ಕಲ್ ಮಾಡ್ಬೇಕು, ಎದೆಗೆ ಹಾಕಿದಾಗ ಕಚ್ಬೇಕು. ನಿಮಗೆ ಹೊಟ್ಟೆ ತುಂಬೈತೆ ಅಂದಾಗ ಅವೇ ಕಚ್ತಾವ್. ಅರ್ಥ ಆಯ್ತಾನೆ ಹೇಳೋದು? ಈಗ ನೀವು ಅದನ್ನ ಆ ಬೇರೆ ಪೌಡರ್ ಅಲ್ಲಿ ಕೊಡೋದನ್ನ ಫಸ್ಟ್ ನಿಲ್ಸಿ, ಫಸ್ಟ್ ನೀವು ಎದೆಗೆ ಹಾಕ್ರಿ, ಫ್ರೈ ಮಾಡಿ,
ನಾನು ಹೇಳ್ದಾಗ ನಿಮಗೆ ಗೀತ್ ಹಾಲು ಬರೋದೇ ನಿಮಗೆ 3 ದಿನ ಆದ್ಮೇಲೆ ಕೂಡ ಕಡಿಮೆ ಇರ್ತದೆ. ಇದನ್ನೆಲ್ಲ ನಾವು ಪ್ರಯೋಗಗಳನ್ನ ಮಾಡಿದ್ಮೇಲೂ ಕೂಡ ಬರ್ಲಿಲ್ಲ ಅಂದ್ರೆ ಆಮೇಲೆ ನಾವು ಪೌಡರ್ ಅಲ್ಲಿ ಹಾಕೋದಾಗ್ಲಿ, ಬೇರೆ ತಾಯಂದ್ರದ ಹಾಲು ಕೊಡೋದಾಗ್ಲಿ, ಈ ನಮ್ಮಲ್ಲೇ ಈಗ ಹಾಲಿನ ಭಂಡಾರ ಆಗಿದೆ. ಸೊ ಆ ರೀತಿ ಸಣ್ಣ ಪಾಪುಗಳು ಕೂಡ ಇದ್ರೂ ಕೂಡ ನಾವು ಅದನ್ನ ಕೊಡ್ಬೋದಾಗ್ತದೆ. ಈಗ ಮಾಮೂಲಿ ಹುಟ್ಟಿದ ಮೇಲೆ ನಾವು ಒಂದ್ ತಾಸೊಳಗೆ ಹಾಲು ಕುಡಿಸೋದು ಅಂತ ನಾನು ಹೇಳಿದೆ. ಸೊ ಈ ನಾವು ಪಾಪು ಮತ್ತೆ ತಾಯಿ ಒಟ್ಟಿಗೆ ಇರೋದನ್ನ ರೂಮಿಂಗ್ ಇನ್ ಅಂತ ಕರಿತೇವೆ. ಸೊ ಒಂದೇ ಇದರಲ್ಲಿ ಬೆಡ್ ಮೇಲೆ ತಾಯಿ ಮತ್ತೆ ಪಾಪು ಕೂಡ ಇರ್ಬೇಕು. ಅಕಸ್ಮಾತ್ ಫಾರ್ ಎನಿ ಕಂಡೀಷನ್ ನೀವು ಹೇಳಿದಾಗ ಆಪರೇಷನ್ ಆಗಿತ್ತು, ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರು, ಹಾಲು ಕುಡ್ಸೋದಕ್ಕೆ ಬೇರೆ ಕಂಡೀಷನ್ಗಳಿಂದ ಪಾಪು ತಾಯಿ ಸೀರಿಯಸ್ ಇದ್ದಾರೆ ಅಂತ ಹೇಳಿ ಕುಡ್ಸಕ್ ಆಗಿಲ್ಲ. ಸೊ ಈ ರೀತಿ ಇದ್ದಾಗ ಏನ್ ಮಾಡ್ಬೋದು? ಸೊ ಸರ್ ಪಾಪು ಶುಗರ್ ಕಡಿಮೆ ಆಗ್ಬಿಡ್ತದ? ಆ ರೀತಿ ಇಲ್ಲ, ದೇವ್ರು ಎಲ್ಲದನ್ನೂ ಕೊಟ್ಟಿರ್ತಾನೆ. ಸೊ ಪಾಪು ಮೈಯಲ್ಲಿ ಕೂಡ ತಡ್ಕೊಳ್ಳುವಂತ ಶಕ್ತಿಗಳು ಇರ್ತದೆ. ಸರ್ ಎಷ್ಟು ತಾಸು ತಡ್ಕೋಬಹುದು? ಎವಿಡೆನ್ಸ್ ಪ್ರಕಾರ ನಿಮಗೆ 4 to 6 hours ಕೂಡ ನಾವು ಪಾಪು ತಡ್ಕೊಳ್ಳೋಷ್ಟು ಶಕ್ತಿ ಕೂಡ ಇರ್ತದೆ. ಬಟ್ ನಾವು ಅಲ್ಲಿವರೆಗೂ ವೇಟ್ ಮಾಡ್ಬೇಕಾ? ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ತಾಯಿ ಬಹಳ ಸೀರಿಯಸ್ ಇದ್ದಾರೆ, ಆತರ ನಿಮಗೆ ಕಂಡೀಷನ್ ಅವ್ರು ಬರೋದು ಲೇಟ್ ಆಗ್ತದೆ, ಆ ರೀತಿ ಇದ್ದಾಗ ಒಂದು ಫಸ್ಟ್ ಆಪ್ಷನ್ ಬೇರೆ ತಾಯಂದ್ರ ಹಾಲು, ಇಲ್ಲ ಪೌಡರ್ ಹಾಲು ಕೊಡ್ಬೇಕಾಗ್ತದೆ, ಇಲ್ಲ ಮಿಲ್ಕ್ ಬ್ಯಾಂಕ್ ಇಂದ ನಾವು ಕೊಡ್ಬೋದು.